ಚೀಲ್ಗಳಲ್ಲಿ ಬನ್ನು, ಕೆಟಲ್ಗಳಲ್ಲಿ ಟೀ. ಅವನು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹುಡುಗ. ಅವನು ಆ ಕೂಗ್ತಾನಲ್ಲ, ಅವನು ಕುತ್ಕೋತಾನಲ್ಲ, ಅವನು ಒಬ್ಬ ಜೂನಿಯರ್ ಆರ್ಟಿಸ್ಟು. ಅವನ ಕಡೆಯಿಂದನೂ ಮಾಡ್ತೀನಿ, ನೀನು ಮಾಡು, ಚೆನ್ನಾಗಿ ಮಾಡ್ತೀನಿ, ಮಾಡು, ಇನ್ನೊಂದು ಟೆಕ್ ತಗೋ, ಹಿಂಗೆ ಮಾಡು ಅಂತ ಹೇಳಿ ಮಾಡಿಸೋರು ಅವರು. ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ ಮೇಲೆ ಅವರು ನನ್ನ ಹೆಸರು ಮರ್ತಿದ್ರು ಬಿಟ್ಟರೆ ನನ್ನ ಮುಖ ಮರ್ತಿರಲಿಲ್ಲ ಅವರು. ಆಮೇಲೆ ಅವ್ರಿಗೆ ಬೈಯಕ್ಕೆ ಬರಲ್ಲ. ನಾನೇ ಕೇಳಿದ್ದೀನಿ ಎಷ್ಟೋ ಸತಿ ಸೆಟ್ಟಲ್ಲಿ ಸುದ್ದಿ ಮೈಕ್ ಹಿಡ್ಕೊಂಡು, ಡಬ್ಬ ನನ್ನ ಮಕ್ಕಳ ಬರೋ ಈ ಕಡೆಗೆ ಅನ್ನೋರು. ಅವ್ರು ಹಂಗೆ ಅಂದ್ಬಿಟ್ಟು ಮೈಕ್ ಹಿಡ್ಕೊಂಡಾಗ ಅಷ್ಟು ದೂರ ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ನಗೋರು. ಶಾರ್ಟ್ ಹೇಳಿದ್ರೆ ಶಾರ್ಟ್ ಮಾಡುವಾಗ ಅಷ್ಟೇ ನನ್ನ ನೆನಪಿರೋದು. ಆಮೇಲೆ ಏನು ಮಾಡಿದೆ ಅನ್ನೋದು ಮರ್ತೋಗೋದು. ಕೆಲಸ ಮಾಡ್ತಾ ಇದ್ದೀನಿ, ತಲೆ ಸುತ್ತಾ ಇದೆ, ನಿದ್ರೆ ಬರ್ತಿದೆ, ಎಲ್ಲ ಮರ್ತು ಹೋಗುತ್ತೆ ಅಂತದ್ದು. ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಅಷ್ಟೊತ್ತಿಗೆ ನನ್ನ ತಲೆಯಲ್ಲಿ ಕೂತ್ಕೊಂಡಿದ್ದೇನು ಅಂತಂದರೆ, ಮೋಸ್ಟ್ಲಿ ಯಾರೋ ದೊಡ್ಡ ಆ್ಯಕ್ಟ್ರು ಈ ಕ್ಯಾರೆಕ್ಟರ್ ಮಾಡ್ತವ್ರೆ, ಅವ್ರನ್ನ ಕರೆಸಿ ಇಲ್ಲಿ ಲುಕ್ ಟೆಸ್ಟ್ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ, ಅದಕ್ಕೆ ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ. ಸೊ ನನ್ನ ಈ ಡೆಡಿಕೇಶನ್ ನೋಡಿ ಮುಂದಿನ ಸಿನಿಮಾದಲ್ಲಿ ಡೈರೆಕ್ಟ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅಂತ ನಾನು ಅವ್ರು ಕರೆದಾಗೆಲ್ಲ ಹೋಗೋಕೆ ಶುರು ಮಾಡಿದೆ. ಕಲಾ ಮಾಧ್ಯಮದ ಎಲ್ಲ ಕಾರ್ಯಕ್ರಮಗಳನ್ನ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ನಾನು ಬೇಸಿಕಲಿ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದನು. ನಮ್ಮ ರೈತಾಪಿ ಕುಟುಂಬ, ನಮ್ಮ ತಂದೆ ರೈತ. ಸೊ ನಾನು ಎಜುಕೇಷನ್ ಮಾಡಿದ್ದೆಲ್ಲ ಇಲ್ಲಿ, ಅಂದರೆ SSLC ಆದಮೇಲೆ ಈವ್ನಿಂಗ್ ಕಾಲೇಜ್ ಸೇರಿಕೊಂಡು APS ಈವ್ನಿಂಗ್ ಕಾಲೇಜಲ್ಲಿ ನಾನು ಡಿಗ್ರಿವರೆಗೂ ಓದಿದೆ. ಸೊ ಅಲ್ಲಿ APS ಕಾಲೇಜಲ್ಲಿ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಸುದರ್ಶನ್ ಅಂತ ಒಬ್ಬರು ಇಂಗ್ಲೀಷ್ ಲೆಕ್ಚರರು, ಅವರು ಜೂಲಿಯಸ್ ಸೀಸರ್ ನಾಟಕ ತಗೊಳ್ಳೋರು. ಭಾಳ ಅದ್ಭುತವಾಗಿ ಪಾಠ ಮಾಡೋರು. ನಮ್ಗೆ ಇಂಗ್ಲೀಷ್ ಬರಲಿಲ್ಲ ಅಂತಂದ್ರೂ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಆ ನಾಟಕದ ಬಗ್ಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಸೊ ಎಲ್ಲ ಮುಗೀತು. ಅವರು ಸ್ವಲ್ಪ ನಮಗೆ ಹತ್ತಿರ ಆಗಿದ್ದರು, ಪೆಟ್ಟು ಸ್ಟೂಡೆಂಟ್ಗಳಾಗಿದ್ದರು ಅವರು. ಆಮೇಲೆ ಹೋಗಿ ನಾನೇ ಒಂದು ಸತಿ ಕೇಳಿದೆ, ಸರ್ ಏನು ಮಾಡಬೇಕು ಮುಂದಕ್ಕೆ, ನನಗೆ ಗೊತ್ತಿಲ್ಲ ಅಂತ. ಹಳ್ಳಿಯಿಂದ ಬಂದಿದ್ವಲ್ಲ, ಮುಂದಕ್ಕೆ ಏನು ಓದಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನು ಅವ್ರಿಗೆ ನಾಟಕದಲ್ಲಿ ನಿನಗೆ ಆಸಕ್ತಿ ಇದೆಯೇನೋ ಅಂತ ಕೇಳಿದ್ರು. ಹ್ಞೂ ಸರ್ ಅಂತಂದೆ. ನನಗೆ ಆಧುನಿಕ ರಂಗಭೂಮಿಯ ಕಲ್ಪನೆ ಒಂದು ಚೂರು ಗೊತ್ತಿಲ್ಲ. ಊರಲ್ಲಿ ಪೌರಾಣಿಕ ನಾಟಕ ನೋಡಿದ್ದು, ಇವರೆಲ್ಲ ಯಾವುದೋ ಒಂದು ನಾಟಕ ಮಾಡೋಕ್ಕೇನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ಹ್ಞೂ ಸರ್ ಅಂತಂದೆ. ಅವರು ಅಭಿನಯ ತರಂಗಕ್ಕೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಅಲ್ಲಿ ಸೇರಿಸಿದ್ರು. ಅಲ್ಲಿ 1 ವರ್ಷ ಡಿಪ್ಲೊಮಾ ಆಯಿತು. ಡಿಪ್ಲೊಮಾ ಆದಮೇಲೆ ನಮಗೆ ಬಸವಲಿಂಗಯ್ಯವರ ಸಂಪರ್ಕ ಸಿಕ್ತು. ಸೊ ಬಸವಲಿಂಗಯ್ಯವರ ಸಂಪರ್ಕ ಸಿಕ್ತು. ಆಮೇಲೆ ಅವ್ರ ಜೊತೆ 8 ವರ್ಷ ಕೆಲಸ ಮಾಡಿದೆ. ಅವರು ನನ್ನ ರಂಗಭೂಮಿಯ ಮಹಾಗುರು. ಬೀದಿ ನಾಟಕಗಳು ಮಾಡಿಕೊಂಡು ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿಕೊಂಡು, ಅದಾದಮೇಲೆ ಮತ್ತು ಮಾಸ್ಟರ್ ಡಿಗ್ರಿ ಮಾಡಬೇಕು ಅನಿಸ್ತು. ನಾಟಕದಲ್ಲೇ ಬೆಂಗಳೂರು ಯೂನಿವರ್ಸಿಟಿನಲ್ಲಿ MA ಡ್ರಾಮಾ ಮಾಡಿದೆ. ಮತ್ತು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಡಿಪ್ಲೊಮಾ ಕೋರ್ಸ್ಗೆ 2.5 ವರ್ಷ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಇದು ಕನ್ನಡದ ಮೇಷ್ಟ್ರಲ್ಲ, ಅಲ್ಲಿ ಒಂದು ಥಿಯೇಟ್ರು ಡಿಪ್ಲೊಮಾ ಕೋರ್ಸ್ ಶುರು ಮಾಡಿದ್ರು. ಸೊ ಅದಕ್ಕೆ ನಾನು ಒಂದು 2.5 ವರ್ಷ ಅಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡಿ, ಆಮೇಲೆ ರಂಗಭೂಮಿಯವ್ರಿಗೆ ಗೊತ್ತಲ್ಲ, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸೊ ವಾಪಸ್ ಬೆಂಗಳೂರಿಗೆ ಬಂದು ಮತ್ತೆ ಜರ್ನಿ ಶುರುವಾಯಿತು. ಸೊ ರಂಗಭೂಮಿಲೇ ಇದ್ದ ಮೇಲೆ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನು ಬರೀ ರಂಗಭೂಮಿಗೆ ಸೀಮಿತ ಆಗಬೇಡ, ಸ್ವಲ್ಪ ವಿಸ್ತರಿಸ್ಕೋ, ಸಿನಿಮಾ ಕಡೆ ಹೋಗು ಅಂತ. ಅಷ್ಟೊತ್ತಿಗಾಗಲೇ ನಾನು ರಂಗಭೂಮಿಲಿ ಇದ್ದಾಗಲೇ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಬೆಳ್ಳಿ ಚುಕ್ಕಿ, ಮತ್ತು ನಾಗಾಭರಣ ಸರ್ದು ಅಪ್ಪ, ಆಮೇಲೆ ಚೈತನ್ಯ ಸರ್ದು ಮುಗಿಲು, ಇವೆಲ್ಲ ಸೀರಿಯಲ್ಗಳು ಒಂದಿಷ್ಟು ಮಾಡಿದ್ದೆ. ಆದರೂ ಹೆಚ್ಚು ರಂಗಭೂಮಿಲೇ ತೊಡ್ಕೊಂಡಿದ್ದು. ಸಿನಿಮಾಗೆ ಆಮೇಲೆ ಬಂದಿತ್ತು ನಿಧಾನಕ್ಕೆ ಮುದ್ದು ಮನಸ್ಸೆ, ಬೆಂಕಿಪಟ್ಟಣ, ಆಮೇಲೆ ಅಷ್ಟೊತ್ತಿಗೆ ಅದಾದಮೇಲೆ ಕಿರುಗೂರಿನ ಗಯ್ಯಾಳಿಗಳು, ಸುಮನ ಕಿತ್ತೂರು ಅವ್ರದ್ದು. ಸೊ ಅದರಲ್ಲೊಂದು ಒಳ್ಳೆಯ ಪಾತ್ರ ಸಿಕ್ತು, ಅದು ಕರಿಯ, ಕುಳುವಾಡಿ ಕರಿಯ. ಸೊ ಅದು ಒಂದು ಮಟ್ಟಕ್ಕೆ ನನಗೆ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಆ ಸಿನಿಮಾ ಮುಖಾಂತರ. ಅದಾದಮೇಲೆ ಹೀಗೆ ಮಾಡ್ತಾಯಿದ್ದೆ. ಕವಲುದಾರಿಗಿಂತ ಮೊದಲು ನನಗೆ KGF ಸಿಕ್ಕಿದ್ದು. KGF ಹೆಂಗೆ ಸಿಕ್ತು ಅಂತಂದರೆ, ರಮೇಶ್ ಅರವಿಂದ್ ಅವರು ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾದಲ್ಲಿ ಅವರು ಲೀಡ್ ರೋಲಾಗಿ ಮಾಡಿದ್ರು. ಅದರಲ್ಲಿ ಕ್ಲೈಮ್ಯಾಕ್ಸ್ ಹತ್ತಿರ ಒಂದು ಕ್ಯಾರೆಕ್ಟರ್ ಬರುತ್ತೆ, ಲಾಯರ್ ಕ್ಯಾರೆಕ್ಟರ್. ಅದು 2 ಸೀನು ಇದ್ದಿದ್ದು. ಸೊ ಅದು ಒಂದು ಅವಕಾಶ ಸಿಕ್ತು. ರವೀಂದ್ರ ಅವರು ಅದರ ಡೈರೆಕ್ಟ್ರು. ಸೊ ಅದು ಪಾತ್ರ ಮಾಡಿದೆ. ಭುವನ್ ಗೌಡರು ಅದಕ್ಕೆ ಕ್ಯಾಮ್ರಾಮನ್, ಅದ್ರ KGF ಕ್ಯಾಮ್ರಾಮನ್ ಅವರು. ಸೊ ಅವರು ಇಲ್ಲಿ ರೆಫರ್ ಮಾಡಿದ್ರು KGFಗೆ. ಸೊ ಒಂದು ಸತಿ ಆಫೀಸಿಗೆ ಬಂದೋಗು ನೀನು ಅಂತ. ಆಫೀಸ್ಗೆ ಹೋದಾಗ ಪ್ರಶಾಂತ್ ಸರ್ ನೋಡಿದ್ರು, ಮಾತಾಡಿಸಿದ್ರು, ಸರಿ ಕಳಿಸ್ತೀವಿ ಅಂತ ಕಳಿಸಿದ್ರು. ಆಮೇಲೆ ಪಾತ್ರ ಸಿಕ್ತು ನನಗೆ. ಆ ಥರದ್ದು ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗಿರ್ತವೆ. ಕಳಿಸ್ತೀವಿ ಹೋಗ್ರಿ ಅಂತಂದರೆ ಹೇಳಲ್ಲ, ಮತ್ತು ಏನೋ ಅದರದ್ದು ಮಾಹಿತಿನೇ ಇರಲ್ಲ, ಮತ್ತು ಶೂಟಿಂಗೇ ಮುಗ್ದೋಗಿರ್ತವೆ ಎಷ್ಟೊಂದು. ಸೊ ಅಂಥದ್ರ ನಡುವೆ ಆಮೇಲೆ ಆಫರ್ ಬಂತು, ಹಿಂಗೊಂದು ಪಾತ್ರ ಇದೆ ಬನ್ನಿ ಅಂತ. ಸೊ ಅದರಲ್ಲಿ ತುಂಬ ಇನ್ನೊಂದು ಥರದ ಐಡೆಂಟಿಟಿ, ಅಂದರೆ ತುಂಬ ಒಳ್ಳೆ ಐಡೆಂಟಿಟಿ. ಆಮೇಲೆ ಅದು ಒಂದು ಕನ್ನಡದೊಂದು, ನನ್ನ ಮಟ್ಟಿಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ KGF ಕನ್ನಡ ಚಿತ್ರರಂಗದ ಅದು ಒಂದು ಎಪಿಕ್. ಅದು
ದೊಡ್ಡ ಮಟ್ಟದಲ್ಲಿ ಅದು ಒಂದು ರೌಂಡ್ ಇಡೀ ಇಂಡಿಯಾನ ಹಿಂಗೆ ತಿರುಗಿ ನಿಲ್ಲಿಸ್ತದು ಇಂಡಸ್ಟ್ರಿ ಕಡೆಗೆ. ಸೊ ಆ ಥರದ ಒಂದು ಸಿನಿಮಾ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕ್ಯಾರೆಕ್ಟ್ರು ಫೋನಲ್ಲಿ ಸೂಕ್ಷ್ಮವಾಗಿ ಹೇಳಿದರು. ಸೊ ಹೀಗೆ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ. ಸೊ ಅವರ ಗಂಡ ಮೈನಿಂಗಲ್ಲಿ ಕೆಲಸ ಇರುತ್ತೆ, ಎಮೋಷ್ನಲ್ ಟ್ರ್ಯಾಕ್ ಇರುತ್ತೆ ಅಂತ. ಅದು ಅಷ್ಟೇ ಬಿಟ್ಟರೆ ಅದನ್ನು ತುಂಬ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಅವರು. ಆಮೇಲೆ ನಾನು ಏನು ಕೇಳಿರಲಿಲ್ಲ ಅವ್ರ ಹತ್ರ ಹೆಂಗಿರುತ್ತೆ ಏನು ಅಂತ. ಒಂದೇನು ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಆ ಸೀನ್ ಇದನ್ನು ಪ್ರಶಾಂತ್ ಸರ್ ಆ ಸೀನನ್ನು ಹೇಗೆ ತೆಗಿಸ್ತಾರೆ ಕೆಲಸ ಅನ್ನೋದು ಗೊತ್ತಾಯ್ತು. ನಮ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೆಲಸ ಹೇಗೆ ತೆಗಿಸ್ತಾರೆ ಅನ್ನೋದು ಗೊತ್ತಿತ್ತು. ಅಂದರೆ ಆ ಪಾತ್ರದ ಬಗ್ಗೆ ಕತೆ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೂ ಎಷ್ಟು ನೀಟಾಗಿ ತೆಗಿಸ್ತಾರೆ ಅನ್ನೋದು ಗೊತ್ತಾಯ್ತು ಅಲ್ಲಿ. ಸೊ ಹೋದ್ವಿ. ನಂದು ಹೆಚ್ಚು ಕಡಿಮೆ ಒಂದು 17 ದಿನ ಶೂಟಿಂಗ್ ಮಾಡಿದ್ರು. ಫಸ್ಟ್ ಡೇ ಫಸ್ಟ್ ಶಾಟು ಅದು ಅವ್ರನ್ನ ಮೈನಿಂಗಲ್ಲಿ ಕರ್ಕೊಂಡೋಗಿ ಆ ಕಬ್ಬಣನ ಕಾಯಿಸಿ ಅವ್ರ ಬೆನ್ನ ಮೇಲೆ ಸೀಲ್ ಹೊಡಿತಾರಲ್ಲ, ಸೊ ಅದು ಫಸ್ಟ್ ಶಾಟು. ಆಮೇಲೆ ಎಲ್ಲ ಒಂದೇ ಥರ ಕಾಸ್ಟ್ಯೂಮು, ಎಲ್ರಿಗೂ ಮೈನಿಂಗಲ್ಲಿರೋರಿಗೆ ಎಲ್ರಿಗೂ ಒಂದೇ ಥರ ಕಾಸ್ಟ್ಯೂಮ್. ಮೈನಿಂಗಲ್ಲಿ ವರ್ಕ್ ಮಾಡೋ ಪಾತ್ರಗಳಿಗೆ ಅಷ್ಟೇ ಒಂದೇ ಥರ ಕಾಸ್ಟ್ಯೂಮ್ ಅಲ್ಲ, ಅಲ್ಲಿರೋ ಎಲ್ಲ ಟೆಕ್ನಿಕಲ್ ಟೀಮ್ಗೂ ಒಂದೇ ಥರ ಕಾಸ್ಟ್ಯೂಮು. ಡೈರೆಕ್ಷನ್ ಡಿಪಾರ್ಟ್ಮೆಂಟವ್ರು ಅಷ್ಟೂ ಜನ ನಾವೇನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ವಲ್ಲ ಅದೇ ಥರದ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ರು. ಅವರು ಗಡ್ಡ ಬಿಟ್ಕೊಂಡಿದ್ರು. ಯಾಕೆ ಇದು ಟೆಕ್ನಿಕಲ್ ಟೀಮು, ಇನ್ನು ಸೆಟ್ನವರು ಅದೇ ಥರದ್ದು ಕಾಸ್ಟ್ಯೂಮು. ಅಪ್ಪಿ ತಪ್ಪಿ ಸೀನಲ್ಲಿ ಎಲ್ಲಾದ್ರೂ ಟೇಕ್ ನಡೆಯುವಾಗ ಹಿಂಗೆ ಬಂದರೂ ನಾನು ಅವು ಪಾತ್ರವಾಗಿ ಕಾಣಿಸ್ಕೊಳ್ಳೋ ಥರದ್ದು ಎಲ್ಲ ಹಾಕ್ಕೊಂಡಿದ್ರು. ಅಲ್ಲಿ ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟವರು, ಯಾರು ಸೆಟ್ ಡಿಪಾರ್ಟ್ಮೆಂಟವರು ತುಂಬ ಟೈಮ್ ತಗೊಳ್ತು. ಇನ್ನೂ ಒಂದು ಮಜಾ ಏನು ಅಂತಂದರೆ ಅಲ್ಲಿ ಯಾರೂ ಮೊಬೈಲ್ ಬಳಸ್ತಾ ಇರಲಿಲ್ಲ. ಯಾರಾದರೂ ಅಪ್ಪಿ ತಪ್ಪಿ ಹಿಂಗೆ ತೆಗೆದ್ರೂ ಅಲ್ಲಿ ನೋಡ್ಕೋತಿದ್ರು. ಅದು ಏನು ಕತೆನೋ ಇಮ್ಮಿಡಿಯೇಟಾಗಿ ಓಡಿ ಬರೋರು. ಅದನ್ನು ತೆಗೀರಿ ಮೊಬೈಲಲ್ಲಿ ಏನು ಫೋಟೋ ಗಿಡ ತಗೊಂಡ್ರೆ, ಸೆಲ್ಫಿ ಏನಾದರೂ ತಗೊಂಡ್ರೆ. ಯಾಕೆಂದರೆ ಅದು ಎಲ್ಲೂ ಕೂಡ ನಿಮಗೆ ಅವ್ರಾಗವರು ಬಿಡೋವರೆಗೂ ಆ ಸೆಟ್ದು ಇದ್ರದ್ದೆಲ್ಲರೂ ಎಲ್ಲೂ ಹೊರಗಡೆ ರಿವೀಲೇ ಆಗಿರಲಿಲ್ಲ ಅದ್ರ ಫೋಟೋ. ಫಸ್ಟ್ ಡೇ ನಾನು ಸೆಟ್ಗೆ ಹೋಗ್ತಿದ್ದಂಗೆ ಅದು ನೋಡ್ತಿದ್ದಂಗೆ ದಂಗೊಡ್ದಾಗಿದೆ. ಇದು ಯಾವುದಪ್ಪ ಇದು ಸೆಟ್ಟು ಇಷ್ಟು ದೊಡ್ಡದಾಗಿದೆ, ಯಾವುದೋ ಹಾಲಿವುಡ್ ಮೂವಿಗೆ ಆಗ್ತಂಗೆ ಅಂತ. ಆ ಪ್ರಾಪರ್ಟೀಸು ಅಷ್ಟು ದೊಡ್ಡ ಸೆಟ್ಟು, ಅದು ದೊಡ್ಡ ಏರಿಯಾ. ದಂಗ್ ಬಡ್ದೋಗಿದೆ ನಾನು. ಸೀಲ್ ಹೊಡೆದ್ರು, ಇದೇನು ಆ ಧೂಳು ಇದು ಸೀಲ್ ಹೊಡಿತವ್ರೆ, ಇದು ಆಸ್ದಾರೆ ಏನಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಪೂರ್ತಿ ಕ್ಯಾರೆಕ್ಟರ್ ಗೊತ್ತಿರಲಿಲ್ಲಲ್ಲ ನಮಗೆ. ಟೋಟಲ್ ಸ್ಕ್ರಿಪ್ಟ್ ಹೇಳಿಲ್ಲ ಅದನ್ನು. ಆಮೇಲೆ ಸ್ಕ್ರಿಪ್ಟಿಂಗ್ ಕೇಳೋಕ್ಕೆ ನಾನು ಯಾರು ಸರ್ ಕತೆ ಹೇಳಿ ಅಥವಾ ಇನ್ನೊಂದೇನು ಹೇಳಿ ಅಂತ ಕೇಳೋಕ್ಕೆ ನಾನು ಯಾರು. ಸೊ ನಾನೊಬ್ಬ ಕಲಾವಿದ, ಕರೆದ್ರು, ಅವ್ರು ಹೇಳ್ತಿದ್ದಾರೆ, ಸೊ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಹಾಕಿದ್ರು, ಒಂದು ಸೀಲ್ ಹಾಕಿದ್ರು, ಕಿರಿಚಬೇಕು ಅಂತಂದರು, ಕಿರಿಚಿದ್ವಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರು, ಜಾಸ್ತಿ ಕಿರಿಚಿದ್ವಿ. ಸೊ ಹಾಗೆ ಪ್ರತಿ ಪಾತ್ರಕ್ಕೂ ಹೇಗೆ ಬೇಕು ಅಂತ ಖುದ್ದಾಗಿ ಡೈರೆಕ್ಟರ್ ಸರ್ ನಿಂತ್ಕೊಂಡು ಹೇಳೋರು. ಅದನ್ನು ಇತ್ತು ತುಂಬ ಕ್ಲಾರಿಟಿ ಇತ್ತು. ನಿಮಗೆ ಎಷ್ಟು ಯಾವ ಮಟ್ಟದ ಕ್ಲಾರಿಟಿ ಅಂತಂದರೆ 17 ದಿನ ಶೂಟಿಂಗಲ್ಲಿ ನಾನೇನು ನೋಡಿದೆ, ಒಂದು ದಿನ ಅವರು ಬೌಂಡಿಂಗ್ ಸ್ಕ್ರಿಪ್ಟನ್ನು ಹಿಡ್ದಿದ್ದು ನಾನು ನೋಡಿಲ್ಲ. ಹಿಡ್ಕೊಂಡು ಓಡಾಡಿದ್ದು ನಾನು ನೋಡೇ ಇಲ್ಲ. ಅವ್ರದ್ದು ಹೆಂಗೆ ಅಂತಂದರೆ ಟಿಫನ್ ಬ್ರೇಕ್ ಟೈಮಲ್ಲಿ ಟಿಫನ್ ಆಗೋದು. ಟಿಫನ್ ಆದಮೇಲೆ ಅವರು ಅಂದರೆ ಡೈನಿಂಗ್ ಟೇಬಲಿಂದ ಹೊರಡೋದಕ್ಕೆ ಮೊದಲು ಒಂದು ಸತಿ ಜೇಬಕ್ಕೆ ಕೈ ಹಾಕ್ಬಿಟ್ಟು ಒಂದು A4 ಶೀಟ್ ತೆಗಿರೋದು, ಹಿಂಗೆ ಮಡಚಿರೋರು. ಅದನ್ನು ತೆಗೆದುಬಿಟ್ಟು ಸುಮ್ಮನೆ ಅದನ್ನು ಲೈನ್ ಬರ್ಕೊಂಡಿರೋರು ಹಿಂಗೆ ಅಷ್ಟೇ. ಈ ಒಂದು ಲೈನ್ ಥರ ಏನೋ ಬರ್ಕೊಂಡಿರೋ ಒಂದೇ ಶೀಟ್ ಅದು. ಸೊ ಹಿಂಗೆ ನೋಡೋರು ಒಂದು ಸತಿ ನೋಡ್ಬಿಟ್ಟು ಪೆನ್ ಕೊಡೋ ಅನ್ನೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟವ್ರಿಗೆ. ಅವ್ರು ಪೆನ್ ಕೊಟ್ಟರೆ ಹಿಂಗೆ ಟಿಕ್ ಮಾಡೋರು, ಪೆನ್ ಕೊಡೋರು, ಮಡಚಿ ಇಟ್ಕೊಡೋರು ಅಷ್ಟೇ. ಒಂದು ಲೈನನ್ನು, ಯಾವುದೋ ಒಂದು ಲೈನನ್ನು, ಅಥವಾ ಅದು ಶೂಟ್ ಆಗಿರೋದು, ಆಗಬೇಕಾಗಿರೋದು, ಅಥವಾ ಈಗ ಮಾಡಬೇಕಾಗಿರೋದು, ಅದು ನಮಗೇನು ಗೊತ್ತಾಗ್ತಿರಲ್ಲ. ಸುಮ್ಮನೆ ಟಿಕ್ ಮಾಡೋರು ಹಿಂಗೆ ಅದನ್ನು ಮಡಚಿಂಗೆ ಇಟ್ಕೊಳ್ಳೋರು ಅಷ್ಟೇ. ಸೊ 17 ದಿನ ಹಂಗೆ. ಮತ್ತೆ ತಿರ್ಗಿ ಮಧ್ಯಾಹ್ನ ಬ್ರೇಕ್ ಆಯಿತು ಅಂತ ಇಟ್ಕೊಳ್ಳಿ. ಊಟ ಎಲ್ಲ ಮುಗಿದ್ಮೇಲೆ ಮತ್ತೆಲ್ಲ ಆದಮೇಲೆ ಮತ್ತೆ ತೆಗಿಯೋರು. ತೆಗೆದ್ಮೇಲೆ ಮತ್ತೆ ಎಲ್ಲ ಒಂದು ಸತಿ ನೋಡೋರು. ನೋಡಿದ್ಮೇಲೆ ಹಿಂಗೆ ಟಿಕ್ ಮಾಡೋರು. ಟಿಕ್ ಮಾಡಿಬಿಟ್ಟು ಮಡಚ್ಬಿಟ್ಟು ಇಟ್ಕೊಳ್ಳೋರು. ಒಂದೇ ಶೀಟು ಅದನ್ನು. ಅವರು ಕಂಪ್ಲೀಟ್ ಬೌಂಡಿಂಗ್ ಸ್ಕ್ರಿಪ್ಟನ್ನು ಇಟ್ಕೊಂಡಿದ್ದು ನಾನು ನೋಡಿಲ್ಲ 17 ದಿನದಲ್ಲಿ. ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಅವರು ಅದು ಯಾವುದೇ ಜೂನಿಯರ್ ಆರ್ಟಿಸ್ಟ್ ಇರಲಿ ಅಥವಾ ಯಾವುದೇ ಕಲಾವಿದರಿರಲಿ, ಅವರು ಒಂದು ದಿನ ಅಷ್ಟು ಕ್ರೌಡು, ಅಷ್ಟು ಜನ, ಅಂಥ ದೊಡ್ಡ ಸೆಟ್ಟು, ಅಂಥ ದೊಡ್ಡ ಮೂವಿ, ಅಷ್ಟು ವರ್ಕ್ ಟೆನ್ಷನ್ನು, ಒಂದು ದಿನ ಯಾರನ್ನು ಅರ್ಟ್ ಮಾಡಿರೋದು ನಾನು ನೋಡಿಲ್ಲ. ಕಲಾವಿದ್ರನ್ನ ಅಷ್ಟು ಕಂಫರ್ಟಾಗಿ ಇಡೋರು, ಅಷ್ಟು ನೀಟಾಗಿ ಮಾತಾಡ್ಸೋರು. ಅದನ್ನು ತಮಗೆ ಏನು ಬೇಕೋ, ತಾವೇನೋ ಆ ಪಾತ್ರದಿಂದ ಬಯಸ್ತಿದ್ರು ಅದನ್ನು ಬರೋವರೆಗೂ ಅದು ಎಷ್ಟು ಶಾರ್ಟ್ ಆದರೂ ಆಗಲಿ ಅದನ್ನ ತೊಗೊಳ್ಳೋರು. ಈಗ ಟೇಕ್ಗಳು ಜಾಸ್ತಿ ಆದಾಗ ಆಟೋಮೆಟಿಕಲಿ ಡೈರೆಕ್ಟರ್ಗಳಿಗೆ ಒಂದು ಟೆನ್ಷನ್ ಶುರುವಾಗಿ ರೇಗಕ್ಕೆ ಶುರು ಮಾಡ್ತಾರೆ. ಅದನ್ನು ಒಂದು ದಿನ ಹಂಗೆ ಮಾಡಲಿಲ್ಲ. ಸೊ ಹಂಗಾಗಿ ಎಷ್ಟೋ ಜನ ಜೂನಿಯರ್ ಆರ್ಟಿಸ್ಟ್ಗಳು ಏನಿದ್ರಲ್ಲ ಅಲ್ಲಿ, ಅವ್ರುಗಳು ತುಂಬ ಆ ಸ್ಕ್ರೀನಲ್ಲಿ ಹೆಚ್ಚು ಕಾಣಿಸ್ಕೊಂಡಿದ್ದಾರೆ ಅದನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಾಗಿ.
ಜೂನಿಯರ್ಸ್. ನಿಮ್ಗೆ ಅದು ಒಂದು ಉದಾಹರಣೆ ಹೇಳ್ತೀನಿ. ಈಗ ಸಿನಿಮಾದಲ್ಲಿ ಒಂದು ಮಗು ಒಂದು ಬಾಲ್ ಆಟ ಆಡಿಕೊಂಡು ಆ ಬೌಂಡ್ರಿನ ಕ್ರಾಸ್ ಮಾಡುತ್ತೆ. ಆ ತಾಯಿ ಕ್ರಾಸ್ ಮಾಡೋಂಗಿಲ್ಲ, ಅದನ್ನು ಕ್ರಾಸ್ ಮಾಡಿದ್ರೆ ಸಾಯಿಸ್ತಾರೆ ಅವರು ಅದನ್ನು. ಆ ತಾಯಿ ಅಂದರೆ ಮಗುವಿನ ತಾಯಿ ಆ ಬೌಂಡ್ರಿ ಕ್ರಾಸ್ ಮಾಡ್ತಲ್ಲ ಅಂತ ಅದು ಹೋಗ್ತಾಳೆ ಅದನ್ನು. ಸೊ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹುಡುಗ ಅವನು ಕೂಗ್ತಾನೆ, ಹೋಗ್ಬೇಡಿ ಅಲ್ಲಿಗೆ, ಹೋಗ್ಬೇಡಿ ಅಂತ ತಾನೆ ಫೈರ್ ಮಾಡಿಬಿಡ್ತಾರೆ. ಯಾಕೆಂದರೆ ಇಬ್ಬರು ಕ್ರಾಸ್ ಮಾಡಿಬಿಟ್ಟಿರ್ತಾರೆ, ಫೈರ್ ಮಾಡ್ತಾರೆ, ಸತ್ತೋಗ್ತಾರೆ. ಅವನು ತಲೆ ಮೇಲೆ ಕೈ ಹೊತ್ಕೊಂಡು ಕುಸ್ದು ಕೂತ್ಕೋತಾನೆ. ಅವನು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹುಡುಗ. ಕೂಗ್ತಾನಲ್ಲ ಅವನು, ಕೂತ್ಕೋತಾನಲ್ಲ ಅವನು ಒಬ್ಬ ಜೂನಿಯರ್ ಆರ್ಟಿಸ್ಟು. ಅವನ ಕಡೆಯಿಂದನೂ ಮಾಡ್ತೀನಿ, ನೀನು ಮಾಡು, ಚೆನ್ನಾಗಿ ಮಾಡ್ತೀನಿ, ಮಾಡು, ಇನ್ನೊಂದು ಟೆಕ್ ತಗೋ, ಹಿಂಗೆ ಮಾಡು ಅಂತ ಹೇಳಿ ಮಾಡಿಸೋರು ಅವರು. ಸೊ ಆ ಥರದ್ದು ಒಬ್ಬರು ನಿರ್ದೇಶಕರು ಅವರು ನಮ್ಮ ಕನ್ನಡದಲ್ಲಿ. ಅಂದ್ಕೊಂಡಿದ್ದು ಆಗಬೇಕು ಅದನ್ನು. ಸೆಟ್ ಕೆಲಸದಲ್ಲೂ ಅಷ್ಟೇ, ಅದನ್ನು ಎಲ್ಲೆಲ್ಲೋ ಆ ಸೆಟ್ ಇದ್ರೊಳಗಡೆ ಸ್ಮೋಕ್ ಬೇಕು ಅಂದ ತಕ್ಷಣನೇ ಎಲ್ಲ ವಾಕಿಟಾಕಿ ಟೆಕ್ನಿಕಲ್ ಟೀಮ್ ಅವ್ರ ಜೊತೆ ಎಲ್ಲರ ಕಡೆಯೂ ವಾಕಿಟಾಕಿ ಇರ್ತಿತ್ತು. ಅದನ್ನು ಸ್ಮೋಕ್ ಬೇಕು ಅಂತಿದ್ದಂಗೆ ಇಲ್ಲೆಲ್ಲ ಮೈಕಲ್ಲಿ ಸ್ಮೋಕ್ ಅನ್ನೋರು ಅಥವಾ ವಾಕಿಟಾಕಿಲಿ ಕಮ್ಯುನಿಕೇಟ್ ಮಾಡೋರು, ದಗ್ಗಂತಲ್ಲಿ ಸ್ಮೋಕ್ ಬರೋದು, ಎಷ್ಟು ಪಟ ಅಂತ ಕೆಲಸ ಆಗೋದು. ಸೊ ಅದು ಆಶ್ಚರ್ಯ, ಒಂಥರ ಹೇಳ್ತಾ ಇರಲಿಲ್ಲ ಅವರು. ಅವ್ರು ಏನು ಅನ್ಕೋತಿದ್ರು ಅದು ಕೆಲಸ ಆಗ್ತಾ ಇರೋದು. ಈಗ ನಿಮಗೆ ಜೂನಿಯರ್ಸಿಂದನೇ ಒಂದೊಂದು ಸತಿ 600 ಜನ, 700 ಜನ, 800 ಜನ ಜೂನಿಯರ್ಸ್ ಇರೋರು. ಅವ್ರ ಊಟ ತಿಂಡಿ ವ್ಯವಸ್ಥೆ, ಒಟ್ಟಾರೆ ಸೆಟ್ಗೆ ಊಟ ತಿಂಡಿ ವ್ಯವಸ್ಥೆ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ರು ಅಂತಂದರೆ, ಜೂನಿಯರ್ಸ್ಗೆ ನೀವು ಒಂದು ಮದುವೆ ಮನೆಯಲ್ಲಿ ಪೆಂಡಲ್ ಹಾಕ್ತಾರಲ್ಲ ಊಟಕ್ಕೆ, ಹಂಗೆ ಪೆಂಡಲ್ ಹಾಕ್ಸಿ ಬೊಫೆ ಸಿಸ್ಟಮಲ್ಲೆಲ್ಲ ಊಟ ತಗೊಂಡು ಡೈನಿಂಗ್ ಟೇಬಲ್ಗಳು ಹಾಕಿದ್ರಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡಬೇಕು. ಬೆಳಗ್ಗೆ ಸೆಟ್ಟಿಗೆ ಬಂದ ತಕ್ಷಣನೇ ಅಷ್ಟೂ ಜನ ಲೈನ್ ಮಾಡಿ ನಿಂತ್ಕೋತಿದ್ರು. ಚೀಲ್ಗಳಲ್ಲಿ ಬನ್ನು, ಕೆಟಲ್ಗಳಲ್ಲಿ ಟೀ, ಎಲ್ಲರೂ ಟೀ ಕುಡಿದು ಬಂದು ತಿಂದು ಮತ್ತು ಕೆಲಸ ಶುರು ಮಾಡ್ತಿದ್ದಿದ್ದು. ಒಬ್ರಿಗೂ ಒಂದು ದಿನ ಊಟದಲ್ಲಿ ಕೊರತೆ ಆಗಲಿ, ಏನೋ ನೀರಿನಲ್ಲಿ ಕೊರತೆ ಆಗಲಿ, ಅಷ್ಟು ಜನಕ್ಕೆ ನೀರು. ಮತ್ತು ತಿರ್ಗಾ ಆಯ್ತು 11-12 ಗಂಟೆ ಆಯ್ತಿದ್ದಂಗೆ ಮಜ್ಜಿಗೆ ಅವ್ರನ್ನ ಅಲ್ಲೇ ಸೆಟ್ಗೆ ತಂದು ಕೊಡೋರು ಅದನ್ನು ಎಲ್ರಿಗೂ, ಅಷ್ಟು ಜನರಿಗೂ. ಅದು ಗೊತ್ತು, ಒಂದು ಚೂರು ಹೆಚ್ಚು ಕಡಿಮೆ ಆಗೋದು ನಮ್ಮ ಕಣ್ಣಿಗಂತೂ ಬೀಳ್ತಿರಲಿಲ್ಲ. ಅದು ಯಶೋವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ಒಂದು ಮರೆಯೋಕ್ಕಾಗ್ದಿರೋಂಥ ಅನುಭವ. ಯಾಕೆಂತಂದರೆ ಅವ್ರ ಜರ್ನಿ ಗೊತ್ತಿದೆ. ಯಾಕೆಂದ್ರೆ ಅವರು ಬೆನಕದಲ್ಲಿ ಕೆಲಸ ಮಾಡ್ತಿದ್ದಾಗ ಸೊ ಸುಮಾರು ತಂಡಗಳು, ರಂಗಭೂಮಿ ತಂಡಗಳು ಜಯನಗರ ನ್ಯಾಷನಲ್ ಕಾಲೇಜ್ ಹತ್ರ ಸಂಜೆ ರಿಹರ್ಸಲ್ ಮಾಡಿಕೊಂಡು ಎಲ್ಲರೂ ಅಲ್ಲಿ ಒಟ್ಟಿಗೆ ರಿಹರ್ಸಲ್ ಮುಗಿದ್ಮೇಲೆ ಎಲ್ಲ ತಂಡದವರು ಅಲ್ಲಿ ಸೇರ್ತಿದ್ವಿ ಅದನ್ನು. ಸೊ ಹಾಗೆ ಯಶೋರನ್ನು ರಂಗಭೂಮಿಯಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾಗ ಅವರು ಸಿಗೋರು. ಅದನ್ನು ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ ಮೇಲೆ ಅವರು ನನ್ನ ಹೆಸರು ಮರ್ತಿದ್ರು ಬಿಟ್ಟರೆ ನನ್ನ ಮುಖ ಮರ್ತಿರಲಿಲ್ಲ. ಅವರು ಮಾತಾಡ್ಸಿದ್ರು. ಅವರು ಹೇಗಿದ್ದೀರಾ, ಆರಾಮಾಗಿದ್ದೀರಾ, ನೀವು ಹೆಸರು ಮರ್ತೋಗಿದೆ, ನಿಮ್ಮ ಹೆಸರು ಸಂಪತ್ತು ಕರೆಕ್ಟ್, ಹೇಗಿದ್ದೀರಾ, ಏನೇನು ಮಾಡ್ತಿದ್ದೀರಾ, ಆರಾಮಿದ್ದೀರಾ ಅಂತ ತುಂಬ ಪ್ರೀತಿ. ಗೊತ್ತಿತ್ತು ಅದನ್ನು. ಯಾಕೆಂದ್ರೆ ನಾವೆಲ್ಲ ಇದ್ರ ಹತ್ರ ಸೇರ್ತಿದ್ವಲ್ಲ, ನ್ಯಾಷನಲ್ ಕಾಲೇಜ್ ಆಟದಲ್ಲಿ ಸೇರ್ತಿದ್ವಲ್ಲ ಅದನ್ನು. ಸೊ ಅವ್ರಿಗೆ ನೆನಪಿತ್ತು, ಅದನ್ನು ನೆನ್ಪು ಮಾಡಿಕೊಂಡು ಹೆಸರು ಮರ್ತೋಗಿದೆ. ಸೊ ಬಟ್ ನೀವು ಹೇಗಿದ್ದೀರಿ, ಏನು ಸಮಾಚಾರ, ಈಗ ರಂಗಭೂಮಿ ಈಗಲೂ ಮಾಡ್ತಿದ್ದೀರಾ ಅಂತ. ಹೌದು ಸರ್ ಮಾಡ್ತಿದ್ದೀನಿ ಅಂತಂದೆ. ಗುಡ್ ಫೈನ್ ಅಂತ ಹೇಳಿ ಮಾತಾಡ್ಸಿದ್ರು. ಸೊ ಅದು ಒಂದು ಮರೆಯೋಕ್ಕಾಗ್ದಿರೋಂಥದ್ದು. ಮತ್ತು ಇನ್ನೊಂದು ನಾನು ಸಾಯೋ ಸೀನ್ ಇದೆಯಲ್ಲ ಅದು, ಸೊ ಅದು ನನಗೆ ಕಲಾವಿದರುಗಳಿಗೆ ಎಲ್ಲ ಒಂದು ಸಿನಿಮಾದಲ್ಲಿ ಎಲ್ಲ ಸೀನ್ಗಳನ್ನು ತುಂಬ ಆಪ್ತವಾಗಿಯೇ ಅಭಿನಯಿಸಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಸೀನು ತುಂಬ ಆಪ್ತವಾಗಿರ್ತವೆ. ಅದನ್ನು ಅಂಥದ್ರಲ್ಲಿ ನನಗೆ ಸಾಯಿಸ್ತಾರಲ್ಲ ಅದನ್ನು, ಆ ಸೀನು ಒಂದು ರೀತಿ ಮೆಮೊರಬಲ್. ಆ ಕ್ರೌಡ್ ಒಳಗಡೆ ಅದು ನುಗ್ಕೊಂಡು ಹೋಗಿ ಅದು ಅಷ್ಟು ದೊಡ್ಡ ಇದನ್ನು ವಿಲನ್ಗಳನ್ನ ಸಾಯಿಸ್ತೀನಿ ಅಂತ ಹೋಗೋದು, ಅವರು ಶೂಟ್ ಮಾಡೋದು, ಅಲ್ಲಿ ಹೀರೋ ಓಡಬರೋದು, ಅದು ಶೂಟಿಂಗ್ ಇದರೇ ಒಂಥರ ನನಗೆ ಎಕ್ಸೈಟ್ ಆಗಿಬಿಟ್ಟಿತ್ತು ಅದನ್ನು. ಈ ಥರದ್ದೊಂದು ಇಂಥ ಸಿನಿಮಾದಲ್ಲಿ ಈ ಥರದ್ದೊಂದು ಸೀನ್ ಸಿಕ್ಕಿದೆಯಲ್ಲಪ್ಪ ನನಗೆ ಅಂತ. ಖಂಡಿತ ನಿಮ್ಗೆ ಅವರು ನನಗನ್ಸೋ ಪ್ರಕಾರ, ಯಾಕೆಂದರೆ ಬೆಳಗ್ಗೆಗೆ ಮತ್ತೆ ಎಲ್ಲ ರೆಡಿ ಆಗಬೇಕಲ್ಲ. ಸೊ ಅವ್ರು ನಿದ್ರೆ ಮಾಡ್ತಿದ್ರು ಅಥವಾ ಅವ್ರು ಏನಾದ್ರೂ ಪ್ಲ್ಯಾನ್ ಮಾಡಿಕೊಂಡು ಇದ್ರ ಸ್ಕೆಡ್ಯೂಲ್ ಲೆಕ್ಕದಲ್ಲಿ ಏನಾದರೂ ನಾನು ಇಷ್ಟೊತ್ತು ಮಲ್ಕೋತೀನಿ, ನೀನು ಇಷ್ಟೊತ್ತು ಕೆಲಸ ಮಾಡೋ ಅಂತ ಏನಾದರೂ ಮಾಡ್ತಿದ್ರು, ಏನೋ ಗೊತ್ತಿಲ್ಲ. ಅದನ್ನು ಯಾವ ಕೆಲಸನೂ ಕೂಡ ಅಲ್ಲಿ ಲೇಟ್ ಆಗ್ತಿರಲಿಲ್ಲ, ಎಲ್ಲ ಕರೆಕ್ಟಾಗಿ ನಡೀತಾಯಿತ್ತು. ಅದು ಹೆಂಗೆ ಅನ್ನೋದೇ ಅದೇ ಮಿರಾಕಲ್. ಅದು ಅಷ್ಟು ದೊಡ್ಡ ಇದರಲ್ಲಿ ಕನ್ನಡ ಚಿತ್ರರಂಗ ಅಂತ ಏನು ದೊಡ್ಡ ಇಂಡಸ್ಟ್ರಿ ಏನಲ್ಲ. ಸೊ ಇಂಥ ಇಂಡಸ್ಟ್ರಿಯಲ್ಲಿ ಆ ಥರದ್ದೊಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕೊರತೆಗಳಾಗ್ತವೆ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಅದನ್ನು ಆ ಪ್ರಾಬ್ಲಮ್ಸ್ ನಮ್ಗಳಿಗೆ ಎಲ್ಲೂ ಕಾಣ್ತಾ ಇರಲಿಲ್ಲ. ಆಮೇಲೆ ನಮಗಲ್ಲಿ ಫ್ರೀ ಟೈಮಲ್ಲಿ ಈಗ ನಮ್ಮದೇನೋ ಶಾರ್ಟ್ ಇಲ್ಲ ಅಂತಂದಾಗ ಅಲ್ಲಿ ಶೆಡ್ಗಳು ಹಾಕಿರೋರಲ್ಲ, ಸೆಟ್ ಶೆಡ್ಗಳಲ್ಲಿ ಎಲ್ಲೋ ಕೂತಿರ್ತಿದ್ವಿ ನಾವು. ಸೊ ಯಾವುದೋ ಶೆಡ್ಡಲ್ಲಿ ಕೂತಿರ್ತಿದ್ವಿ. ಅದನ್ನು ಅಲ್ಲಿ ಹೇಳ್ತಿದ್ವಿ ನಾವು, ಇಂಥ ಕಡೆಗೆ ಇಂಥ ಶೆಡ್ಡಲ್ಲಿ ಕೂತಿರ್ತೀವಿ ಅಂತ ಯಾರಿಗೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅವರು ನಮ್ಮ ಶಾರ್ಟ್ ಬರ್ತಿದ್ದಾಗೆ ಓಡ್ ಬಂದು ಹೇಳಿದ್ರೆ ನಿಮ್ದಿದೆ ಬನ್ನಿ ಅಂತ. ಪುನೀತ್ ಅಂತ
ಒಬ್ಬರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಅವರು. ಅವ್ರಿಗೆ ಸೈಕೋಪನಿ ಅನ್ನೋರು. ನಾವು ಫಸ್ಟ್ ಅವ್ರನ್ನ ಸೈಕೋ ಅನ್ನೋರು, ಅದು ಇದೇನು ಹಿಂಗೆ ಸೈಕೋ ಅಂತ ಕರಿತಿದ್ರಲ್ಲ ಇವ್ರಿಗೆ ಅಂತ. ಅವರು ಹೊಸ ಹುಡುಗರುಗಳಿಗೆ, ಜೂನಿಯರ್ಗಳಿಗೆ ಪ್ರಿಪೇರ್ ಮಾಡೋರು ಅವ್ರನ್ನ. ಆಮೇಲೆ ಇದು ಗುಂಪು ಆ್ಯಕ್ಟ್ ಮಾಡಬೇಕಾದ್ರೆ ಈಗೆಲ್ಲ ಯಾವುದೋ ಶಾರ್ಟಲ್ಲಿ ಅಷ್ಟೂ ಜನ ಜೂನಿಯರ್ಸು ಆ್ಯಕ್ಷನ್ ಅಂದ ತಕ್ಷಣವೇ ಮೂವ್ ಮಾಡಬೇಕಾಗತ್ತೆ ಅದನ್ನು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದಿದ್ದು ಪುನಿ ಮಾಡೋರು ಅದನ್ನು ಆ ಶಾರ್ಟ್ಗೂ ಮೊದಲೇ. ಸೊ ಇಲ್ಲಿ ಲೈಟಿಂಗು ಅದು ಇದು ರೆಡಿ ಆಗ್ತಿದ್ರೆ ಅವರು ಇಡೀ ಟೀಮನ್ನು ಕರ್ಕೊಂಡು ಅವರು ರೆಡಿ ಮಾಡೋರು. ಹೊಸ ಹುಡುಗರು ಯಾರು ಇದ್ದರೆ ನೆಕ್ಸ್ಟ್ ಶಾರ್ಟ್ಗೆ ಆ ಹೊಸ ಹುಡುಗರಿಗೆ ಪ್ರಿಪೇರ್ ಮಾಡ್ತಿದ್ರು. ಆಮೇಲೆ ಜಾಕಿ ಅಂತ ಒಬ್ಬ ಹುಡುಗ, ಸೊ ಅವನದೇ ಥರದ ಕೆಲಸಗಳು ಮಾಡ್ತಿದ್ದ. ಆಮೇಲೆ ಅಭಿ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಬ್ರು ಇದ್ದರು, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡೋರು. ಆಮೇಲೆ ವಿನಯ್ ಶಿವಗಂಗೆ ಅಂತ, ಸೊ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡೋರು. ಅವ್ರವ್ರ ಪಾಡ್ ನೀವು ಆವಾಗಲೇ ಕೇಳಿದ್ರಿ ನೀವು ಟೀಮನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ರು ಅಂತ. ಹ್ಯಾಂಡ್ಲು ಮಾಡೋ ಪ್ರಶ್ನೆನೇ ಇರ್ತಿರಲಿಲ್ಲ, ಯಾಕೆಂದರೆ ಎಲ್ರಿಗೂ ನನ್ನ ಕೆಲಸ ಏನು ಅಂತ ಗೊತ್ತಿತ್ತು, ಅದನ್ನು ನೀಟಾಗಿ ಮಾಡ್ಕೋತಾ ಹೋಗ್ತಿದ್ರು. ಸೊ ಅದು ಮುಗೀತು. ನನಗೆ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಹೆಲ್ಪ್ ಆಗಿದ್ದು ಟ್ರೋಲ್ಗಳಿಂದ. ಈಗ ಅವರು ಯಶೋವ್ರ ಜೊತೆ ಅವ್ರು ಕಾಲಿಡ್ಕೊಂಡು ನನ್ನ ಕರ್ಕೊಂಡೋಗು, ಅದು ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳೋದೈತಲ್ಲ, ಅದು ಎಕ್ಸಾಮ್ಗಳಿಗೆ ಅದನ್ನು ಈ ಕಾಪಿ ಮಾಡೋದಕ್ಕೆಲ್ಲ ಕಂಟ್ರೋಲ್ ಮಾಡೋರು. ಅದನ್ನು ನನಗೂ ತೋರಿಸು ಅಂತ ತೊಳೆದು ಬಿಡ್ತೀನಿ ನಿನಗೆ ಅಂತ ಟ್ರೋಲ್ಗಳು ಮಾಡೋರು. ಪಾಲಿಟಿಕ್ಸ್ಗೆ ಹಾಕ್ಕೊಂಡು ಟ್ರೋಲ್ ಮಾಡೋರು. ಅದು ಈಗಲೂ ನಿಂತಿಲ್ಲ, ಈಗಲೂ ಒಂದೊಂದು ಸತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಟ್ರೋಲ್ ಮಾಡ್ತಾನೆ ಇರ್ತಾರೆ ಅದನ್ನು. ಸಿನಿಮಾ ರಿಲೀಸ್ ಆದಾಗ ನಾನು ಸಾಮಾನ್ಯವಾಗಿ ಏನು ಅಂತಂದರೆ ಮೇಯ್ನ್ ಥಿಯೇಟ್ರಿಗೆ ನಾನು ಹೋಗಲ್ಲ. ಅಂದ್ರೆ ಹೋಗಲ್ಲ ಅಂತಂದರೆ ಅದಕ್ಕೆ ಬೇರೆ ಇನ್ನೇನು ರೀಸನ್ ಅಲ್ಲ ಅದನ್ನು. ಈಗ ಮೇಯ್ನ್ ಥಿಯೇಟ್ರಿಗೆ ಹೋದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ಆಮೇಲೆ ಟೀಮಿಗೆ ಗೊತ್ತಿರೋರು ಎಲ್ಲ ಬರ್ತಾರೆ ಅದನ್ನು. ಸೊ ಅಲ್ಲಿ ಪಾಸಿಟಿವಾಗಿ ಮಾತಾಡ್ತಿರ್ತಾರೆ, ಯಾರನ್ನು ನೆಗೆಟಿವ್ ಆಗಿ ಮಾತಾಡಲ್ಲ. ಅಂದರೆ ನೆಗೆಟಿವ್ ಮಾತಾಡಬೇಕು ಅಂತಲ್ಲ, ಸೊ ಅಲ್ಲಿರೋ ಏನೋ ಸಣ್ಣ ಪುಟ್ಟ ಅವ್ರು ಗುರುತಿಸಿರ್ತಾರೆ ಅದನ್ನು. ಗುರುತಿಸಿರೋದನ್ನ ಹೇಳಲ್ಲ ಅವ್ರನ್ನ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಿರ್ತಾರೆ ಅದನ್ನು. KGF ಆಬ್ವಿಯಸ್ಲಿ ಅದು ಅದ್ಭುತವಾದ ಸಿನಿಮಾ ಬಿಟ್ರಿ, ಅದನ್ನು ಯಾರು ನೋಡಿದ್ರು ಸೂಪರಾಗಿದೆ ಅಂತ ಹೇಳ್ತಾರೆ. ಸೊ ನಂದೊಂದೇನು ಅಂತಂದರೆ ಫಸ್ಟ್ ಡೇ ನೋಡಬೇಕಾದ್ರೆ ಮೇಯ್ನ್ ಥಿಯೇಟ್ರನ್ನ ಅವಾಯ್ಡ್ ಮಾಡ್ತೀನಿ, ಎಲ್ಲೋ ಅಪರೂಪ ಹೋಗೋದು ಅದನ್ನು. ಸೊ ಮಾಮೂಲಿ ಯಾವುದೋ ಥಿಯೇಟ್ರಲ್ಲಿ ಹೋಗಿ ನೋಡಿಕೊಂಡು ಅಲ್ಲೇ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡ್ತಿರ್ತೀನಿ. ವಿದ್ಯಾಪೀಠ ಸರ್ಕಲ್ ಹತ್ರ ಚಂದ್ರೋದಯ ಥಿಯೇಟ್ರಿಗೆ ನನ್ನ ಫ್ರೆಂಡ್ಸು ರಘು ಅಂತ ಒಬ್ಬರು ಜಯನಗರದಲ್ಲಿದ್ದಾರೆ. ಸೊ ಅವರೇ ಟಿಕೆಟ್ ಬುಕ್ ಮಾಡಿ, KGF ಸಿನಿಮಾ ನಾನು ನಿನಗೆ ಟಿಕೆಟ್ ಕೊಟ್ಬಿಟ್ಟು ತೋರಿಸ್ತೀನಿ, ನೀನು ನನ್ನ ಜೊತೆನೇ ಬರಬೇಕು ಅಂತ ಹೇಳಿದ್ದ. ಅಲ್ಲಿ ಹೋಗಿ ನೋಡಿದ್ದೆ ಅದನ್ನು. ಹೆಂಗೆ ಕುತ್ಕೊಂಡು ಸಿನಿಮಾ ನೋಡ್ತಿದ್ರೆ ಅದರ ವಿಜುವಲ್ಸು, ಆ ಸೀನ್ಗಳ ಡೆಪ್ತು, ಆ ಕ್ಯಾಮ್ರಾ ವರ್ಕು, ಆ ಡಸ್ಟ್ ಫೀಲು, ಆ ಕ್ಯಾರೆಕ್ಟರೈಸೇಷನ್ನು, ಅದು ನೋಡ್ತಿದ್ರು ಅದನ್ನು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನ ಅಂತ, ಇಂಥ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನ ಅಂತ ಕಾಯ್ತಾ ಇದ್ದೆ. ನನ್ನ ಸೀನ್ ಬಂದಾಗ ಒಂದು ಕ್ಷಣ ಮೈ ಜುಮ್ಮಂತು, ಇಂಥ ಸಿನಿಮಾದಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಅಂತ. ಸೊ ಹೊರಗಡೆ ಬರ್ತಿದ್ದಂಗೆನೇ ಅದರಲ್ಲಿ ಸ್ವಲ್ಪ ಗಡ್ಡ ಬಿಟ್ಟಿದೆ ಸಿನಿಮಾದಲ್ಲಿ. ಸೊ ಹೋಗ್ಬೇಕಾದ್ರೆ ನಾನೇನು ಮಾಡಿದೆ, ಒಂದು ನೀಟಾಗಿ ಗಡ್ಡ ಮೀಸೆ ಎಲ್ಲ ತೆಗೆದು ಹೋಗಿದೆ. ಅದನ್ನು ಆ ಥರದನ್ನು ಅವಾಯ್ಡ್ ಮಾಡ್ತಾ ಇರ್ತೀನಿ ನಾನು ಸ್ವಲ್ಪ. ಸೊ ನೋಡಿಕೊಂಡು ಒಳ್ಳೆ ಏನು ಆಡಿಯನ್ಸ್ ರೆಸ್ಪಾನ್ಸ್ ಅಂತೂ, ಬೇರೆ ಭಾಷೆಯವರೆಲ್ಲ ಅಲ್ಲಿಗೆ ಬಂದಿದ್ದರು ಸಿನಿಮಾ ನೋಡಲಿಕ್ಕೆ. ಅದನ್ನು ಈಗ ತಮಿಳ್ನವ್ರು ಬಂದಿದ್ದರು, ತೆಲುಗಿನವ್ರು ಬಂದಿದ್ರು ಅಲ್ಲಿ ಪಿಕ್ಚರ್ ನೋಡೋಕ್ಕೆ ಅಂತ. ಸೊ ಅವ್ರದ್ದೇ ಲ್ಯಾಂಗ್ವೇಜ್ಗಳಲ್ಲಿ ಎನ್ನಡ ಮಚ ಹಿಂಗಿದೆ ಸಿನಿಮಾ, ಹಾಲಿವುಡ್ ಸಿನಿಮಾ ನೋಡ್ದಂಗಾಯ್ತು ಮಚ, ಟಿಕೆಟ್ ಸಿಕ್ಕಿದ್ರಿ ಇವತ್ತು ಬಂದ್ಬಿಡೋಣ ಮಚ, ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ನೋಡೋಣ ಮಚ ಅಂತ ಅದನ್ನು. ಸೊ ಹಾಗಾಗಿ ಆ ಸಿನಿಮಾ ಒಂದು ಸತಿ ನಾನು ಆಗಲೇ ಹೇಳ್ದಂಗೆ ಇಡೀ ಇಂಡಿಯಾ ಒಂದು ಸತಿ ಕನ್ನಡದ ಕಡೆ ತಿರುಗಿ ನೋಡೋಂಗೆ ಮಾಡ್ತೀವಿ ಈ ಕಾಲದಲ್ಲಿ. ಈಗ KGF ಇಂದ ನನಗೆ ಇನ್ನೊಂದು ಬೇರೆ ಥರದ ಐಡೆಂಟಿಟಿ ಸಿಕ್ತು. ಅದನ್ನು KGF ಅಲ್ಲಿ ಮಾಡಿದ್ದಾರೆ ಅವರು, KGF ಅಲ್ಲಿ ಮಾಡಿದ್ದಾರೆ ಅಂತ ಗುರುತಿಸಿ ಎಲ್ಲ ಜನ ಎಲ್ಲ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಅದಾದಮೇಲೆ ಒಂದಷ್ಟು ಅವಕಾಶಗಳು ನನಗೆ ಬರ್ತವದು. ಆಮೇಲೆ KGF ಅಲ್ಲಿ ಶೂಟಿಂಗಲ್ಲಿ ಇರೋ ಟೈಮ್ನಲ್ಲೇ ನನಗೆ ಕವಲುದಾರಿ ಅವಕಾಶ ಬಂದಿದ್ದು. ನನಗೆ ಆ್ಯಕ್ಚುಲಿ ಡೈರೆಕ್ಟ್ರ್ ಸರ್ ನಾನು ಸ್ವಲ್ಪ ವೈಯಕ್ತಿಕವಾಗಿ ನಾನು ಸ್ವಲ್ಪ ಮುಜುಗರ ಮಾಡ್ತೀನಿ, ಕೆಲಸ ಆ್ಯಕ್ಟಿಂಗ್ ಮಾಡೋವಾಗಲ್ಲ. ಸೊ ವ್ಯಕ್ತಿಗಳ ಜೊತೆ ಬೆರೆಯುವಾಗ ನಾನು ಸ್ವಲ್ಪ ಮುಜುಗರ ಮಾಡ್ತೀನಿ ಅದನ್ನು. ನನಗೆ ಪ್ರಶಾಂತ್ ಸರ್ ಅಂತಂದರೆ ಅವರ ನಡವಳಿಕೆಗೆ ಹೋಗಿ ತಬ್ಕೊಂಡು ಮುದ್ದಾಡಬೇಕು ಅನಿಸುತ್ತೆ ಅದನ್ನು. ಯಾಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟ್ರು, ಅಷ್ಟು ದೊಡ್ಡ ಟ್ಯಾಲೆಂಟ್, ಒಂದು ದಿನ ಅದು ತೋರಿಸ್ಕೊಳ್ತೀವಿ, ಎಷ್ಟು ಡೌನ್ ಟು ಅರ್ತ್ ಅವರು ಅದನ್ನು. ಆಮೇಲೆ ಅವ್ರಿಗೆ ಬೈಯಕ್ಕೆ ಬರಲ್ಲ. ನಾನೇ ಕೇಳಿದ್ದೀನಿ ಎಷ್ಟೋ ಸತಿ ಸೆಟ್ಟಲ್ಲಿ ಸುದ್ದಿ ಮೈಕ್ ಹಿಡ್ಕೊಂಡು, ಡಬ್ಬ ನನ್ನ ಮಕ್ಕಳ ಬರ್ರೋ ಈ ಕಡೆಗೆ ಅನ್ನೋರು. ಅದನ್ನು ಅವರು ಟೀಮ್ಗೋ ಯಾರಿಗೋ ಹೇಳ್ಬೇಕಾದ್ರೆ ಬರ್ರೋ ಈ ಕಡೆಗೆ ಡಬ್ಬ ನನ್ನ ಮಕ್ಕಳು ಅನ್ನೋರು. ಹಂಗೆ ಅಂದ್ಬಿಟ್ಟು ಮೈಕ್ ಹಿಡ್ಕೊಂಡಾಗ ಅಷ್ಟು ದೂರ ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ನಗೋರು. ಅದು ಒಂದು ಪದ ಬಿಟ್ಟರೆ ಅವ್ರು ಬೈದಿರೋದು 17 ದಿನದಲ್ಲಿ ನಾನು ಯಾವತ್ತೂ ಕೇಳಿಲ್ಲ ಅದನ್ನು.
ಅದು ಬೈಗಳು ಅಲ್ಲ, ಅದನ್ನು ನಾನೇ ಎಷ್ಟೊತ್ತು ಸತಿ ಅಂದ್ಕೊಂಡಿದ್ದೀನಿ ಅದನ್ನು. ನಮಗೂ ಯಾಕೆ ಇವರು ಡಬ್ಬ ನನ್ನ ಮಗ ಅಂತ ಅಂತಿಲ್ಲ ಅಂತ ಅಷ್ಟು ಸ್ವೀಟಾಗಿ ಅಂತಾರೆ ಅದನ್ನು, ಡಬ್ಬ ನನ್ನ ಮಕ್ಕಳ ಅಂತ. ಸೊ ಮೂಕಕ್ಕಿ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಒಂದು ಫೈಟಿಂಗ್ ಸೀನು. ಸೊ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದೆ. ಸೊ ಕಬ್ಬನ್ ಗದ್ದೆ ಒಳಗಡೆ ಫೈಟಿಂಗ್ ಸೀನ್. ಸೊ ಅದರಲ್ಲಿ ಹಿಂದೆ ಬೀಳಬೇಕಾಗಿತ್ತು. ಅದನ್ನು ಆ ಬೀಳೋ ಫೋರ್ಸ್ಗೆ ಏನು ಮಾಡಿದ್ದೀನಿ, ಬೆನ್ನು ಕೊಟ್ಟು ತಲೆನ ಹಿಂಗೆ ಫೋರ್ಸಾಗಿ ನೆಲಕ್ಕೆ ಹೊಡೆದಿದ್ದೀನಿ. ಅದು ಆ ಹುಲ್ಲೊಳಗಡೆ ಕಲ್ಲೋ ಮಣ್ಣನ್ನು ಎಂಟೇನೋ ಏನೋ ಇತ್ತು, ಅದನ್ನು ಪಟ್ಟಂತ ಹೊಡಿತು. ಹೊರಗಡೆ ಏನೂ ಆಗಿಲ್ಲ, ತಲೆ ಉಜ್ಕೊಂಡು ಎದ್ದೆ ಹಿಂಗೆ. ಅದನ್ನು ಎದ್ದಾದಮೇಲೆ ಮತ್ತೆ ಇನ್ನೊಂದು ಸತಿ ಒಂದು ಮಾನಿಟ್ರ್ ಮಾಡಬೇಕಾಗಿತ್ತು. ಸೊ ಮಾನಿಟ್ರು ಹಂಗೋ ಹಿಂಗೋ ಮಾಡಿದೆ. ಸೊ ಟೇಕಲ್ಲಿ ಏನು ಗೊತ್ತಾಗ್ತಾಯಿಲ್ಲ, ಅವರು ಆ್ಯಕ್ಷನ್ ಅಂತಿದ್ರೆ ನನಗೇನು ಗೊತ್ತಾಗ್ತಿಲ್ಲ. ನನ್ನ ಎದುರುಗಡೆ ಅನಿಲ್ ಅವರು, ನಿಮಗೆ ಮಾಸ್ತಿಗುಡಿಲಿ ವಿಲನ್ ಮಾಡಿದ್ರಲ್ಲ ಅದು, ಸೊ ಅವ್ರ ಜೊತೆ ಅದು ಫೈಟ್ ಮಾಡ್ತಾಯಿದ್ದು. ಅವ್ರಿಗೆ ಹೇಳಿದೆ, ಇಲ್ಲ ಸರ್ ನನಗೇನೋ ಆಗಿದೆ, ಅದನ್ನು ಆಗ್ತಾಯಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂತ. ಅವರು ಏನಾಯಿತು ನೋಡ್ರಿ, ಅವ್ರಿಗೆ ಬಿದ್ದಿದ್ದೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಈ ಕಡೆ ತಿರುಗಿ ನೋಡ್ತೀನಿ, ಕ್ಯಾಮ್ರಾ ನೋಡ್ತೀನಿ, ಇದು ಯಾವ ಶೂಟಿಂಗು ಅನ್ನೋದನ್ನು ಗೊತ್ತಾಗ್ತಾಯಿಲ್ಲ. ಆಮೇಲೆ ಈ ಕಡೆ ನೋಡ್ತೀನಿ, ಮತ್ತೆ ಇದು ಎಲ್ಲಿಗೆ ಬಂದೆ ಕಬ್ಬನ್ ಗದ್ದೆ ಏನೂ ಗೊತ್ತಾಗ್ತಿಲ್ಲ. ಅಂದರೆ ಈಗ ಅದು ನೆನಪಿದೆ ಅದು. ಸೊ ಹಂಗೆಲ್ಲ ಆಗಿದ್ದು ನೆನಪಿದೆ. ಅದಾಗ 5 ನಿಮಿಷಕ್ಕೆ ಏನಾಯಿತು ಅನ್ನೋದು ಇವತ್ತಿನವರೆಗೂ ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ದಾರೆ ನನಗೆ, ಮಾತಾಡ್ಕೊಂಡು ಹೋಗಿದ್ದೀನಿ ಅಂತೆ. ಅದನ್ನು ಏನು ಮಾತಾಡಿದ್ದೀನಿ ಏನು ಗೊತ್ತಿಲ್ಲ. ಅದನ್ನು ಕರ್ಕೊಂಡೋಗಿ ಯಾವುದೋ ಒಂದು ತೋಟದ ಮನೆಯಲ್ಲಿ ಮಲಗಿಸಿದ್ರೆ ಒಂದು 2 ತಾಸು ನಿದ್ರೆ ಮಾಡಿದ್ದೀನಿ. ನಿದ್ರೆ ಮಾಡಿ ಎದ್ದಿದ್ದೀನಿ. ಎದ್ದ ಮೇಲೆ ಏನು ಅಂತಂದರೆ, ಆ 2 ತಾಸಲ್ಲಿ ಏನೇನಾಯಿತು, ನಿದ್ರೆ ಮಾಡಿದ್ದು ಮಾತಾಡಿದ್ದು ಅದು ಏನು ಗೊತ್ತಿಲ್ಲ. ಅದಷ್ಟೇ ಬಿದ್ದೆದ್ದು ತಲೆ ಉಜ್ಜಿಕೊಂಡು ಈ ಕಡೆ ನೋಡಿದ್ರೆ ಏನು ಗೊತ್ತಾಗಲಿಲ್ಲ, ಆ ಕಡೆ ನೋಡಿದ್ರೆ ಏನು ಗೊತ್ತಾಗಲಿಲ್ಲ, ಅದಷ್ಟೇ ನೆನಪಿರೋದು. ಅದನ್ನು ಮತ್ತೆ ರಿಪೀಟ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೆ. ಸೊ ಹಿಂಗೆ ಬಿದ್ದೆ, ಎಲ್ಲ ಆಯಿತು, ಉಜ್ಜಿಕೊಂಡು ಎದ್ದೆ. ಆಮೇಲೆ ಏನಾಯಿತು ಅಂತ ರಿಪೀಟ್ ಕೇಳೋಕ್ಕೆ ಶುರು ಮಾಡಿದ್ದೀನಿ. ಸೊ ಅವರೆಲ್ಲ ಸ್ವಲ್ಪ ಸೆಟ್ಟಲ್ಲಿ ಗಾಬರಿ ಆದರು, ಇದು ಏನಾಯಿತು ಅಂತ. ಆಮೇಲೆ ಈಗ ಶೂಟಿಂಗ್ ಅಲ್ವಾ ಬಂದಿರೋದು ಅಂತ. ಹೌದು, ಸರಿ ಮಾಡ್ಬೋದಾ ಶೂಟಿಂಗು? ಹಾಂ ಹೋಗೋಣ ಅಂತ. ಆಮೇಲೆ ಗೊತ್ತಾಯ್ತು ಇದು ಫೈಟಿಂಗ್ ಸೀನು ಮಾಡ್ತಿದ್ವಿ ಅನ್ನೋದನ್ನು. ಸೊ ಹೋಗೋದು, ಅವ್ರು ಶಾರ್ಟ್ ಹೇಳಿದ್ರೆ ಶಾರ್ಟ್ ಮಾಡುವಾಗ ಅಷ್ಟೇ ನೆನಪಿರೋದು. ಆಮೇಲೆ ಏನು ಮಾಡಿದೆ ಅನ್ನೋದು ಮರ್ತೋಗೋದು. ಆಮೇಲೆ ಅನಿಲ್ ಅವರನ್ನೇ ದಯಮಾಡಿ ಹೋಗಿ ನೀವು ಒಂದು ಸತಿ ಸ್ಕ್ಯಾನ್ ಮಾಡಿಸಿ ಇದನ್ನು ಅಂತ ಹೇಳಿದ್ರು. ಅವತ್ತು ರಾತ್ರಿಯೇ ಬಂದು ಜಯನಗರ ಕ್ಲೂಮ್ಯಾಕ್ಸಲ್ಲಿ ಅದನ್ನು ಸ್ಕ್ಯಾನ್ ಮಾಡಿಸಿ ಹೋದೆ. ಮಾರನೇ ದಿನ 3 ಗಂಟೆಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದು ಶೂಟಿಂಗ್ ಹೋಗ್ಬಿಟ್ಟಿದ್ದೀನಿ. ಅದನ್ನು ಶೂಟಿಂಗಲ್ಲಿ ಕೂತ್ಕೊಂಡ್ರೆ ನಿದ್ರೆ, ತುಗುಡಿಕೆ, ಕಣ್ಣು ಮುಚ್ಚಿದ್ರೆ ತಲೆ ಸುತ್ತುತ್ತೆ. ಸೊ ಇದು ರಿಪೋರ್ಟ್ನ ನಾನು ಮಿಸ್ಸಸ್ಗೆ ತಗೊಳಕ್ಕೆ ಹೇಳಿದ್ದೆ. ಸೊ ಅವ್ರು ಹೋಗಿ ರಿಪೋರ್ಟ್ ತೊಗೊಂಡು, ನಮಗೆ ಗೊತ್ತಿರೋ ಒಬ್ಬರು ಡಾಕ್ಟ್ರು ಚಾಮರಾಜಪೇಟೆಯಲ್ಲಿ ಬೃಂದಾವನ್ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ತಗೊಂಡೋಗಿ ತೋರಿಸಿದ್ರು. ಅವರು ತೋರ್ಸೋಕ್ಕೆ ಕೇಳಿದ್ರು, ಎಲ್ಲಿದ್ದಾರೆ ಇವರು ಅಂತ. ಇದು ಬ್ರೈನಲ್ಲಿ ಬ್ಲೀಡ್ ಆಗಿದೆ, ಏನು ಮಾಡ್ತಿದ್ರು, ಎಲ್ಲಿದ್ದಾರೆ ಅಂತ. ಅದನ್ನು ನನ್ನ ಮಿಸ್ಸಸ್ಗೆ ಗಾಬರಿ. ಅವರು ಫೋನ್ ಮಾಡಿಬಿಟ್ಟು ಡಾಕ್ಟ್ರಿಗೆ ಕೊಟ್ಬಿಟ್ಟಿದ್ದಾರೆ, ನೀವೇ ಮಾತಾಡಿದ್ದು ನಂಗೆ ಗೊತ್ತಾಗ್ತಿಲ್ಲ ಅಂತ. ಅವ್ರು ಫೋನ್ ಮಾಡಿ, ಏನಾಗ್ತಿದೆ ನಿಮಗೆ ಅಂತಂದರು. ಅಲ್ಲೋ ತಲೆ ಸುತ್ತಾ ಇದೆ, ಮತ್ತು ಕೆಲಸ ಮಾಡ್ತಾಯಿದ್ದೀನಿ, ತಲೆ ಸುತ್ತಾ ಇದೆ, ನಿದ್ರೆ ಬರ್ತಿದೆ, ಎಲ್ಲ ಮರೆತು ಹೋಗುತ್ತೆ ಅಂತದನ್ನು. ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬನ್ನಿ ಅಂತ 3:30ಗೆ ಫೋನ್ ಮಾಡಿದ್ದಾರೆ. ಸೊ 6 ಗಂಟೆವರೆಗೂ ಶೂಟಿಂಗು, ಬಿಟ್ಟು ಬರೋಂಗಿಲ್ಲ. ಹೊರಗಡೆ ಔಟ್ಡೋರ್ ಶೂಟಿಂಗು, ಹಾರವಳ್ಳಿ ಹತ್ರ ಯಾವುದೋ ಹಳ್ಳಿಲಿ. ಸರಿ ಅಂತ ಹೇಳಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಮ್ಮ ಮಿಸ್ಸಸ್ಸು ಹಿಂಗೆ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಬೇರೆ ಯಾರಿಗೂ ಗೊತ್ತಿಲ್ಲ, ನನ್ನ ಮಿಸ್ಸಸ್ಸು ಗೊತ್ತು, ನನಗೆ ಗೊತ್ತು. ಬ್ರೈನಲ್ಲಿ ಬ್ಲೀಡ್ ಆಗಿದೆ ಅಂತಂತಂದರೆ ಆಪ್ರೇಷನ್ನು ಆ ಥರದ್ದು. ಆಮೇಲೆ ಬದುಕ್ತೀವೇನೋ ಗ್ಯಾರಂಟಿ ಏನೋ ನೀವು ಬ್ರೈನ್ ಆಪ್ರೇಷನ್ ಮಾಡಿದಾಗ. ಸೊ ಆ ಥರದ್ದು ನನ್ನದೇ ಏನೋ ಯೋಚನೆಗಳು ಶುರುವಾಯಿತು. ಅದನ್ನು ಸೊ ಮನೆಯಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು, ಅಪ್ಪಮ್ಮನ ಜೊತೆ ಮಾತಾಡಿಕೊಂಡು, ಚೆಂದ ಊಟ ಗೀಟ ಮಾಡಿ ಅವ್ರಿಗೆಲ್ಲ ಟಾಟಾ ಬಾಯ್ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋದೆ. ಪಾಪ ಡಾಕ್ಟ್ರು ನಾನು ಹೋಗೋವರೆಗೂ ಕಾಯ್ಕೊಂಡಿದ್ರು, ಪರಿಚಯ ಇದ್ದಿದ್ದರಿಂದ. ಸೊ ಆಮೇಲೆ ಅವರು 4-5 ದಿನ ಅಬ್ಸರ್ವೇಷನಲ್ಲಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ಅದು ಅವರು ಹೇಳಿದರು, ಅಂದರೆ ನಿಮಗೆ ಮರ್ತೋಗುತ್ತೆ ಅದನ್ನು ತುಂಬ ವಿಷಯಗಳು. ಈಗ ಅಂದ್ಕೊಂಡಿದ್ದು ಇನ್ನೊಂದು ತಾಸು 2 ತಾಸು ಬಿಟ್ಟಾದ್ಮೇಲೆ ಮರ್ತೋಗುತ್ತೆ. ಎಷ್ಟೋ ಟೈಮಲ್ಲಿ ಈಗ ಏನೋ ಅನ್ಕೋತೀರಿ, ಆ ಕ್ಷಣದಲ್ಲೇ ಮತ್ತೆ ಮರ್ತೋಗುತ್ತದು. ನಿಧಾನಕ್ಕೆ ರಿಕವರಿ ಆಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳಿದರು. ಅಂತ ಹೇಳಿ ಅಷ್ಟೊತ್ತಿಗೆ ಬೇರೆ ಕೆಲಸಗಳನ್ನು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ಮೇಲೆ ಅದೇ ಮೂಕಕ್ಕಿ ಶೂಟಿಂಗ್ ಶುರುವಾಯಿತು. ಶೂಟಿಂಗು ಎಲ್ಲ ಮುಗಿಸ್ಕೊಂಡು ಎಲ್ಲ ಹಂಗಂಗೆ ಮರ್ತು ಹೋಗೋದು. ಸೊ ಅದರ ಜೊತೆಲೇ ಜರ್ನಿ ಮಾಡ್ತಾಯಿದ್ದೆ. ಸರಿ, KGF ಆಫೀಸ್ಗೆ ಫಸ್ಟ್ ಟೈಮು ಅವ್ರು ನಾನು ಮೀಟ್ ಮಾಡೋಕ್ಕೆ ಬರೋ ಹೇಳಿದ್ರಲ್ಲ. ಸೊ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿ ಅವ್ರದ್ದೆಲ್ಲ ಸಂಜಯ್ ನಗರದ ಹತ್ರ ಆಫೀಸು, MS-ರಮಯ್ಯ ಹಾಸ್ಪಿಟ್ಲಿಂದ ಮುಂದೆ ಅಲ್ಲೆಲ್ಲ ಒಳಗಡೆ ಹೋಗ್ಬೇಕು. ಅದನ್ನು ಲೊಕೇಶನ್ನು ಕಳಿಸಿದ್ರು ಅವರು. ಲೊಕೇಶನ್ನು ಕಳಿಸಿದ್ರು ಅನಿಸುತ್ತೆ, ನನಗೆ ಅದು ಮರ್ತೋಗಿದೆ. ಅದನ್ನು ಆ ಕಡೆ ಹೋಗೋದು ಬಿಟ್ಬಿಟ್ಟು ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಅಂತಂದ. ಗಾಡಿ ಸ್ಟಾರ್ಟ್ ಮಾಡಿದ್ದು ಗೊತ್ತು, ಅಲ್ಲಿಗೆ ಹೋಗ್ಬೇಕು ಅನ್ನೋದು ಮರೆತು ಬಿಟ್ಟಿದ್ದೀನಿ ಅದನ್ನು. ಆಮೇಲೆ ಸ್ಟ್ರೈಕ್ ಆಯಿತು, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ.
ನೆನ್ಪು ಮಾಡ್ಕೊಂಡು ನೆನಪೇ ಆಗ್ತಿಲ್ಲ ಎಲ್ಲಿಗೆ ಹೋಗೋದು ಅಂತ. ಮತ್ತು ಈಗ ಏನು ಮಾಡೋದು ನನ್ನ ಮಿಸ್ಸಸ್ ನೆನಪಾದ್ರು. ಮರೆಯೋಕ್ಕೆ ಆಗಲ್ಲ ಅದನ್ನ, ಎರೇಸ್ ಆದರೂ ಮರೆಯೋಕ್ಕಾಗಲ್ಲ ಅದು. ಅವ್ರಿಗೆ ಫೋನ್ ಮಾಡಿದೆ. ಯಾಕೆ ಅಂತಂದರು, ಈಗ ನಾನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇಲ್ಲೆಲ್ಲೋ ಯಾವುದೋ ಅಡ್ರೆಸ್ ಬೋರ್ಡ್ ನೋಡಿದೆ, ಹಿಂಗೆ ಏರಿಯಾಗೆ ಬಂದುಬಿಟ್ಟಿದ್ದೀನಿ. ನಾನು ಎಲ್ಲಿ ನನ್ನ ಮಿಸ್ಸಸ್ಗೆ ನಾನು ಎಲ್ಲಿಗೆ ಹೋಗ್ಬೇಕು ಏನು ಪ್ರೋಗ್ರಾಮ್ ಹೇಳ್ತಿರ್ತಿದ್ದೆ. ಯಾಕೆ ಇಲ್ಲ ನೀನು ಅದು KGF ಆಫೀಸ್ಗೆ ಹೋಗ್ಬೇಕು, ಟಕ್ಕಂತ ಫ್ಲಾಶ್ ಆಯಿತು ಅದನ್ನು. ಆಮೇಲೆ ತಿರ್ಗಾ ನೀನು ಸ್ವಲ್ಪ ನೋಡಿಕೊಂಡು ಅಥವಾ ಫೋನ್ ಮಾಡಿಕೊಂಡು ಅವ್ರಿಗೆ ಮ್ಯಾಪ್ ಕೀಪ್ ಹಾಕ್ಕೊಂಡು ಹೋಗು ಅಂತ. ಸೊ ಆಮೇಲೆ ಹಾಗೆ KGF ಆಫೀಸ್ಗೆ ಹೋಗಿ ಅಲ್ಲಿ ಅವ್ರನ್ನ ಪ್ರಶಾಂತ್ ಸರ್ನ ಭೇಟಿ ಮಾಡಿಕೊಂಡು ಬಂದಿದ್ದದು. ಅಲ್ಲಿ ಆಡಿಷನ್ ಇತ್ತಾ? ಇಲ್ಲ, ಆಡಿಷನ್ ಏನು ಮಾಡಲಿಲ್ಲ ಅವರು. ಆಡಿಷನ್ ಕೇಳಿದ್ರೆ ಮತ್ತೆ ನೀವು ಪರ್ಫಾರ್ಮ್ ಮಾಡಕ್ಕೆ ಮರ್ತೋಗ್ಬಿಟ್ಟು ಅದು ಅಷ್ಟೊತ್ತಿಗೆ ಒಂದಷ್ಟು ರಿಕವರಿ ಆಗಿದೆ, ಅಷ್ಟೊತ್ತಿಗೆ ಸ್ವಲ್ಪ ರಿಕವರಿ ಆಗಿದೆ. ಸೊ ಡಾಕ್ಟ್ರ್ ಹೇಳ್ದಂಗೆ ನನ್ನ ಕೆಲವು ಟೈಮ್ನಲ್ಲಿ ಹಿಂಗೆ ಅನಿಸಿದ್ದು ಮರ್ತೋಗುತ್ತೆ, ಕೆಲವು ಟೈಮ್ನಲ್ಲಿ ಹಾಗೆ ಕೆಲವು ತುಂಬ ಉಳಿಯುತ್ತೆ ತಲೆಯಲ್ಲಿ, ಅದು ನಿಧಾನಕ್ಕೆ ಸರೋಗುತ್ತೆ ಅಂತ. ಸೊ ಹಿಂಗೆ ಹಾಸ್ಪಿಟ್ಲಲ್ಲಿ ಇರೋ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸೌಮ್ಯ ಅಂತವರು, ಅವ್ರು ನೋಡೋಕ್ಕೆ ಅಂತ ಬಂದಿದ್ದರು. ಸೊ ಅವರು ಸಜೆಸ್ಟ್ ಮಾಡಿದ್ರು, ಸಂಪತ್ ನೀನು ಮೆಡಿಟೇಷನ್ ಶುರು ಮಾಡು, ಸೊ ಇದಕ್ಕೆ ತುಂಬ ಒಳ್ಳೆಯದಾಗತ್ತೆ, ಇದ್ರ ಜೊತೆಗೆ ಬೇಕು, ಟ್ರೀಟ್ಮೆಂಟ್ ಜೊತೆಗೆ ಅದು ಬೇಕು ಅದನ್ನು ಅಂತ. ಸೊ ಅವತ್ತಿಂದ ನನಗೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಧ್ಯಾನ ಮತ್ತು ಬೇರೆ ಎಲ್ಲೆಲ್ಲೋ ಜರ್ನಿ ಮಾಡಿಸ್ತಿದೆ ಅದು. ಸೊ ಅದನ್ನು ಈಗ ನಾನು ಶೇರ್ ಮಾಡೋಕ್ಕಾಗಲ್ಲ, ಅದು ಇಂಟರ್ನಲ್ ಜರ್ನಿ ಆದ್ದರಿಂದ. ಕವಲುದಾರಿ ಏನಂದರೆ KGF ಶೂಟಿಂಗಲ್ಲಿ ಇರಬೇಕಾದ್ರೆ ಕವಲುದಾರಿ ಟೀಮಿಂದ ಫೋನ್ ಬಂತು, ಹಿಂಗೆ ಇದು ಕವಲುದಾರಿ ಟೀಮಿಂದ ಮಾಡ್ತಾಯಿದ್ವಿ, ಆಡಿಷನ್ ಇದೆ ನಾಳೆ ಬನ್ನಿ ಇಂಥ ಕಡೆ ಅಂತ. ಇಲ್ಲ ಸರ್ ನಾನು ಹಿಂಗೆ KGF ಶೂಟಿಂಗಲ್ಲಿದ್ದೀನಿ ಅಂತ. ಸರಿ 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅಂತೇಳಿ 5 ನಿಮಿಷ ಬಿಟ್ಟು ಫೋನ್ ಮಾಡಿದ್ರು. ಫೋನ್ ಮಾಡಿ ಯಾವತ್ತು ಬರ್ತೀರಾ ನೀವು ವಾಪಸ್ಸು ಅಂತ. ಸೊ ನಾನೊಂದು ವಾರ ಆಗ್ಬೋದು ಬರಲಿಕ್ಕೆ ಅಂತಂದು. ಬಂದ ತಕ್ಷಣ ಒಂದು ಸತಿ ಫೋನ್ ಮಾಡಿಕೊಂಡು ಆಫೀಸಿಗೆ ಬಂದೋಗಿ ಅಂತಂದರು. ಆಮೇಲೆ ನಾನು ಕೇಳಿದೆ, ನಾನು ಅವ್ರಿಗೆ ನಂಬರು ಕೊಟ್ಟಿಲ್ಲ, ಎಂಥದ್ದು ಇಲ್ಲ, ನನಗಲ್ಲಿ ಯಾರೂ ಕಾಂಟ್ಯಾಕ್ಟ್ ಇಲ್ಲ. ಕೇಳಿದೆ ಅದು ಯಾರು ನಂಬರ್ ಕೊಟ್ಟವ್ರು ಅಂತ. ಇಲ್ಲ ನಿಮ್ಮ ಫೋಟೋ ಮತ್ತು ನಂಬರ್ ಇದೆ, ಇಲ್ಲಿ ಬನ್ನಿ ಅಂತ. ನನ್ನ ರಂಗಭೂಮಿಯ ಫ್ರೆಂಡು ಯಾರೊಬ್ಬ ಕೊಟ್ಟಂತ, ತುಂಬ ದಿನ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಗೊತ್ತಾಯಿತು ನನಗೆ ಅದನ್ನು. ಸೊ ನಾನು ಒಂದು ವಾರ ಆಯಿತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ, ಮರ್ತು ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿರೋದು, ಯಾಕೆಂದರೆ ತಲೆ ಪೆಟ್ಟು ಬಿದ್ದಿತ್ತಲ್ಲ, ಆ ಕಾರಣ ಮರ್ತು ಬಿಟ್ಟಿದ್ದೀನಿ ಅದನ್ನು. ಆದರೆ ಪಾಪ ಅವರು ಅದೇ ಡೇಟ್ಗೆ ಫೋನ್ ಮಾಡಿದ್ರು, ಸರ್ ಬಂದರೆ ಬೆಂಗಳೂರಿಗೆ ಬಂದಿದ್ರು ಬನ್ನಿ ಅಂತ. ಆಮೇಲೆ ಹೌದು ಸರ್ ಬಂದಿದ್ದೀನಿ ಅಂತ ಸೀದಾ ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು ಒಂದು ಡೈಲಾಗ್ ಕೊಟ್ಟರು, ಡೈಲಾಗ್ ಕೊಟ್ಟಮೇಲೆ ಆಡಿಷನ್ ತೊಗೊಂಡ್ರು. ಸರ್ ಹೇಳಿ ಕಳಿಸ್ತೀವಿ ಅಂದ್ಬಿಟ್ಟು ಕಳಿಸಿದ್ರು. ಸೊ ಹೋದೆ. ಸೊ ಒಂದು 3-4 ದಿನ ಬಿಟ್ಕೊಂಡು ಫೋನ್ ಮಾಡಿದ್ರು, ಲುಕ್ ಟೆಸ್ಟ್ ಇದೆ ಬನ್ನಿ ಅಂತ. ಸೊ ಲುಕ್ ಟೆಸ್ಟಿಗೆ ಅಂತ ಹೋದೆ. ಯಾರೋ ಮುಂಬೈಯಿಂದ ಲೇಡಿ ಒಬ್ಬರು ಬಂದಿದ್ದರು ಅದನ್ನು ಮೇಕಪ್ ಮಾಡಲಿಕ್ಕೆ. ಅದನ್ನು ಸುಮಾರು ಒಂದು 11 ಗಂಟೆಗೆ ಶುರು ಮಾಡಿ 4 ಗಂಟೆವರೆಗೂ ಒಂದು ಲುಕ್ಕನ್ನು ಮಾಡಿದ್ರು. ಲುಕ್ ಪಡೆದ್ರು, ಫೋಟೋ ಗಿಟ ಎಲ್ಲ ತಗೊಂಡು ಕಳಿಸಿದ್ರು ವಾಪಸ್ಸು. ಸರಿ ನನ್ನ ಪಾಡಿಗೆ ನಾನು ಬಂದಾದಮೇಲೆ ಇನ್ನೊಂದು 3-4 ದಿನ ಬಿಟ್ಟು ಫೋನ್ ಮಾಡಿದ್ರು, ಫ್ರೀ ಇದ್ದೀರಾ ನೀವು ಅಂತ. ಹೌದು ಸರ್ ಅಂದೆ. ಸೊ ಇನ್ನೊಂದು ರೌಂಡು ಲುಕ್ ಟೆಸ್ಟ್ ಇದೆ ಬನ್ನಿ ಅಂತ. ಸೊ ಹೋದ್ಮೇಲೆ ಇಲ್ಲಿ ನಮ್ಮ ಉಮಾಮಹೇಶ್ವರ್ ಅಂತ ಒಬ್ಬರು ಮೇಕಪ್ ಮ್ಯಾನ, ಸೊ ಅವ್ರನ್ನು ಬಂದಿದ್ದರು. ಅವರು ಒಂದಷ್ಟೆಲ್ಲ ಮೇಕಪ್ ಮಾಡಿದ್ರು. ಅವರೊಂದು ದಿನ ಮೇಕಪ್ ಮಾಡಿದ್ರು. ಅವರೊಂದು 10-11 ಗಂಟೆಗೆ ಶುರು ಮಾಡಿ ಅವರೊಂದು 3-4 ಗಂಟೆವರೆಗೂ ಮುಗಿಸಿದ್ರು. ಅವಾಗ ಒಂದಷ್ಟು ಫೋಟೋ ತಗೊಂಡ್ರು. ಅದಾಗ ಮತ್ತೆ 3-4 ದಿನ ಬಿಟ್ಟು ಫೋನ್ ಮಾಡಿದ್ರು, ಸರ್ ಇಂಥ ಡೇಟ್ಗೆ ಏನಾದರೂ ಫ್ರೀ ಇದ್ರೆ ನೀವು ಇಂದಿರಾನಗರ್ಗೆ ಬಂದುಬಿಡಿ ಒಂದು ರೌಂಡು, ಸೊ ಅಲ್ಲಿ ಇನ್ನೊಂದು ಲುಕ್ ಟೆಸ್ಟ್ ಮಾಡಬೇಕಾಗುತ್ತೆ ಅಂತ. ಸೊ ನಾನು ಮೆಟ್ರೋ ಹೊತ್ಕೊಂಡು ಇಂದಿರಾನಗರಕ್ಕೆ ಹೋದೆ, ಅವ್ರು ಹೇಳಿದ ಜಾಗಕ್ಕೆ. ಅದು ಮೇಕಪ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶೋರೂಮ್, ಅಲ್ಲೇನೋ ಹೋಗಿ ಎಲ್ಲ ಡಿಸ್ಕಸ್ ಮಾಡಿದ್ರು, ಏನೋ ಮೆಟೀರಿಯಲ್ಗಳ ಬಗ್ಗೆ ಎಲ್ಲ ಏನೋ ವಿಚಾರಿಸ್ಕೊಂಡು ಆದಮೇಲೆ ಸರ್ ಕೂದಲು ಒಂದು ರೌಂಡು ಬಿಳಿ ಮಾಡ್ಬೋದಾ, ನಿಮಗೆ ಕಂಪ್ಲೀಟ್ ಬಿಳಿ ಮಾಡ್ಬೋದಾ ಅಂತಂದ್ರೆ, ವೈಟ್ ಮಾಡ್ತೀವಿ, ಸೊ ನಿಮಗೆ ಯಾವುದೋ ಶೂಟಿಂಗ್ ಗೀಟಿಂಗ್ ಇದ್ದಾಗ ಬೇಕು ಅಂತಂದ್ರೆ ಆಮೇಲೆ ನಾವು ಬ್ಲ್ಯಾಕ್ ಮಾಡಿಸ್ಕೊಡ್ತೀವಿ, ಮಾಡ್ಬೋದಾ ಅಂತ. ಹ್ಞೂ ಅಂತಂದೆ. ಕರ್ಕೊಂಡೋಗಿ ಒಂದು ಸಲ್ಲೂನಲ್ಲಿ ಕೂರಿಸಿದ್ರೆ ಅವರೇನೋ ಕ್ಯಾಪ್ ಹಾಕ್ಬಿಟ್ಟು ಒಂದೊಂದೇ ಕೂದಲು ತೆಗೆದು ಬಣ್ಣ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವರೊಂದು 4-5 ತಾಸು ಬಣ್ಣ ಮಾಡಿದ್ರು, ಫೋಟೋ ಶೂಟ್ ಆಯಿತು, ಮತ್ತು ಕಳಿಸಿದ್ರು ವಾಪಸ್ಸು. ಅಷ್ಟೊತ್ತಿಗೆ ನನ್ನ ತಲೆಯಲ್ಲಿ ಕೂತ್ಕೊಂಡಿದ್ದೇನು ಅಂತಂದರೆ, ಮೋಸ್ಟ್ಲಿ ಯಾರೋ ದೊಡ್ಡ ಆ್ಯಕ್ಟ್ರು ಈ ಕ್ಯಾರೆಕ್ಟರ್ ಮಾಡ್ತವ್ರೆ, ಅವ್ರನ್ನ ಕರೆಸಿ ಇಲ್ಲಿ ಲುಕ್ ಟೆಸ್ಟ್ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ, ಅದಕ್ಕೆ ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ. ಸೊ ನನ್ನ ಈ ಡೆಡಿಕೇಶನ್ ನೋಡಿ ಮುಂದಿನ ಸಿನಿಮಾದಲ್ಲಿ ಡೈರೆಕ್ಟ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅಂತ ನಾನು ಅವ್ರು ಕರೆದಾಗೆಲ್ಲ ಹೋಗೋಕ್ಕೆ ಶುರು ಮಾಡಿದೆ. ಸೊ ಎಲ್ಲ ಆಯಿತು. ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕರೆದ್ರು. ಅಷ್ಟೊತ್ತಿಗೆ ನನಗೆ ಯಾವುದೋ ಇನ್ನೊಂದು ಶೂಟಿಂಗ್ ಬಂದಿತ್ತು. ಸರ್ ಹಿಂಗೆ ಕೂದಲು ಕಪ್ ಮಾಡಿಸ್ಕೋಬೋದಾ ಅಂತ ಕೇಳಿದೆ. ನಾನು ಹಿಂಗೆ ಬಂದಿದ್ದೆ, ನಾನು ಡೈ ಮಾಡ್ಕೋತೀನಿ ಅದನ್ನು ಅಂತ. ಇಲ್ಲ ಬೇಡ ಬನ್ನಿ ಅಂತ ಹೇಳ್ಬಿಟ್ಟು ಕರೆದು ಅವರೇ ಸಲೂನ್ ಕರ್ಕೊಂಡೋಗಿ ಮತ್ತೆ ನನಗೆಲ್ಲ ಬ್ಲ್ಯಾಕ್ ಮಾಡಿಸಿ ವಾಪಸ್ ಕಳಿಸಿದ್ರು. ಎಲ್ಲ ಆದಮೇಲೆ ಇನ್ನೊಂದು ಸತಿ ಕರೆದ್ರು. ಫೈನಲ್ ಒಂದು ಸತಿ ಬರೋಕ್ಕಾಗುತ್ತಾ ಸರ್ ಅಂತ. ಬರ್ತೀನಿ ಅಂತಂದೆ. ಅದು ಒಂಥರ ನನಗೆ ಅದು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಅದನ್ನು ಹೋಗಿ ಕೂತ್ಕೊಂಡು ತಿರ್ಗಾ ಮತ್ತೆ
ಇಡೀ ದಿನವೆಲ್ಲ ಮೇಕಪ್ ಮಾಡಿ ಫೋಟೋಶೂಟ್ ಮಾಡಿದ್ರು. ಅದು ಲುಕ್ಕು ಫೈನಲ್ ಆಯಿತು. ಈಗ ಕವಲುದಾರಿಲಿ ಏನು ಲುಕ್ ಇತ್ತು ಅದು ಏಜ್ಡ್ ಕ್ಯಾರೆಕ್ಟರ್ ಅದನ್ನು ಫೈನಲ್ ಆಯಿತು. ಸೊ ಅದೆಲ್ಲ ಆದಮೇಲೆ ಹೇಮಂತ್ ಸರ್ ಕೂರಿಸ್ಕೊಂಡು ಹೇಳಿದ್ರು, ಈ ಕ್ಯಾರೆಕ್ಟರ್ ಮಾಡ್ತಿರೋದು ನೀವೇ, ಇವತ್ತೇನಾದರೂ ಫೈನಲ್ ಆಗಿಲ್ಲ ಅಂದರೆ ಬೇರೆಯವ್ರಿಗೂ ಹುಡುಕ್ತಾ ಇದ್ವಿ, ಸೊ ಇದು ಓಕೆ ಆಗಿದೆ ಅಂತ ಹೇಳಿದ್ಬಿಟ್ಟು ಪಾತ್ರ ಹೇಳಿದಾಗ ಅವಾಗ ನಾನು ದಂಗ್ಬಡ್ದದು, ಯಪ್ಪ ಇಷ್ಟು ದೊಡ್ಡ ಜವಾಬ್ದಾರಿ ಹೆಂಗೆ ನಿಭಾಯಿಸೋದು ಅಂತ. ಆಮೇಲೆ ಬೇರೆ ಯಾರ ಜೊತೆಲಿ ಇದು ನಂದು ಪಾತ್ರ ಇರುತ್ತೆ ಅಂತ ಅನಂತ್ನಾಗ್ ಸರ್ ಅಂದರು. ಅವಾಗ ಇನ್ನೂ ನಡ್ಗೋದೆ ಅದನ್ನು, ಯಾಕೆಂದ್ರೆ ಅಂತೂ ಈ ಕನ್ನಡದಲ್ಲಿ ಸೊ ಮಾಸ್ಟ್ರು ಅವರು ಅಂತಾರೆ ಆ್ಯಕ್ಟಿಂಗಲ್ಲಿ. ಅನಂತ್ನಾಗ್ ಸರ್ ಅಂತಂದರೆ ಸೊ ಮಾಸ್ಟರ್ ಅವರು. ಸೊ ಅವ್ರ ಜೊತೆ ಹಿಂಗಪ್ಪ ಆ್ಯಕ್ಟ್ ಮಾಡೋದು ಅನ್ನೋದು ಒಂದು ಅಳುಕು ಶುರುವಾಯಿತು ಅದನ್ನು. ಬಟ್ ಅದಾದಮೇಲೆ ಚೆನ್ನಾಗಾಯಿತು. ಬಟ್ ಫಸ್ಟ್ ಡೇ ಏನಾಯಿತು, ಶೂಟಿಂಗ್ ಹೋದಾಗ ಅದು ಬಾಲ್ಡ್ ವಿಗ್, ಆಫ್ ಬಾಲ್ಡ್ ಇದೆ ಅದು, ಅದರಲ್ಲಿ ವಿಗ್ ಹಾಕಿದ್ರು ಶೂಟಿಂಗ್ ಹೋಗೋಷ್ಟೊತ್ತಿಗೆ ಅದೆಲ್ಲ ಸ್ವಲ್ಪ ಇಲ್ಲಿ ಕಿತ್ಕೊಂಡು ಬರೋಕ್ಕೆ ಶುರುವಾಯಿತು. ಅವ್ರು ಅನಂತ್ನಾಗ್ ಸರ್ ಜೊತೆಲೇ ಇದ್ದಿದ್ದು. ಒಂದು ಸೀನು ಶೂಟ್ ಮಾಡಿದ್ರು, ಅದನ್ನು ಶೂಟ್ ಮಾಡಿದ್ಮೇಲೆ ಕೈ ಕೊಡೋಕ್ಕೆ ಶುರು ಮಾಡ್ತು. ಸೊ ಆಮೇಲೆ ಡೈರೆಕ್ಟ್ರು ಇಲ್ಲ ಅನಂತ್ನಾಗ್ ಸರ್ ಹೇಳ್ತಿದ್ರೆ, ಆ ಹುಡುಗ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ, ಸ್ವಲ್ಪ ಈ ಟೆಕ್ನಿಕಲ್ ಪ್ರಾಬ್ಲಮ್ಗೆ ಏನು ಮಾಡ್ತೀರಿ, ಕ್ಲೋಸಪ್ ಎಲ್ಲ ನನಗೆ ಇಡ್ತೀರಿ ನೀವು, ಅವ್ನು ತುಂಬ ಚೆನ್ನಾಗಿ ಮಾಡ್ತೀನಿ, ಎಕ್ಸ್ಪ್ರೆಷನ್ಸ್ ಭಾಳ ಚೆನ್ನಾಗಿದೆ ಒಂದು, ಅವ್ನು ಕೂದಲು ತೆಗಿತಾನೆ ಕೇಳಿ ಅಂತ. ಆಮೇಲೆ ಡೈರೆಕ್ಟರ್ ಸರ್ ಹೇಳಿದ್ರು ಹಿಂಗೆ, ಸೊ ಅನಂತ್ನಾಗ್ ಸರ್ ಹೇಳಿದ್ರು ತೆಗೆದ್ರೆ ಅನುಕೂಲ ಆಗುತ್ತೆ ಅಂತ. ಹ್ಞೂ ಅಂತೇಳಿ ಅಲ್ಲೇನೆ ಇವ್ರನ್ನ ಕರೆಸಿ ಅಲ್ಲೇನೆ ಕೂದಲು ತೆಗೆಸಿ ಮತ್ತೆ ಆಮೇಲೆ ಅದನ್ನ ಬಾಲ್ಡ್ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ಅದು ಕ್ಯಾರೆಕ್ಟ್ರು. ಮೈಲೂರು ಶ್ರೀನಿವಾಸ್ ಫರ್ನಾಂಡಿಸ್. ಮತ್ತು ಹಿಂಗೆ ನಡೀತಾ ಇದ್ದೀನಿ, ಸದ್ಯಕ್ಕಂತೂ ಬ್ಯುಸಿ ಇದ್ದೀನಿ. ಕಲಾ ಮಾಧ್ಯಮದ ಎಲ್ಲ ಕಾರ್ಯಕ್ರಮಗಳನ್ನ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.